ಅಪೊಸ್ತಲರ ಕೃತ್ಯದ ಒಂದು ಅಭ್ಯಾಸ ನಾವು ಕಳೆದ ವಾರ ಮೊದಲೇ ಅಧ್ಯಾಯ ಮುಗಿಸಿದ್ದೇವೆ. ಅದರಲ್ಲಿ ಪುನರುತ್ಥಾನದಿಂದ ಪರಲೋಕಾರೋಹಣದ ವರೆಗೆ ಆದಂತ ಒಂದು ಅವಧಿ ಅಥವಾ ಎಷ್ಟು ದಿವಸಗಳು ಕಳೆದವು ಅಂತ ಹೇಳಿ ನಾವು 40 ದಿವಸಗಳ ಒಂದು ಲೆಕ್ಕ ನೋಡಿದ್ದೇವೆ. ಆಮೇಲೆ ಆದಂತ ವಿಷಯಗಳನ್ನು ಸಹ ನಾವು ನೋಡಿದ್ವಿ. ಆಮೇಲೆ ಅಂದ್ರೆ ಪರಲೋಕಾರೋಹಣ ಆದ್ಮೇಲೆ ಯೇಸು ಸ್ವಾಮಿ ಏನೇನಾಯ್ತು ಎಂಬಂತಹ ವಿಷಯಗಳನ್ನು ಸಹ ನಾವು ಸ್ವಲ್ಪ ಅಭ್ಯಾಸ ಮಾಡಿ ತಿಳ್ಕೊಂಡಿದ್ದೇವೆ. ಅದೇನಂತಂದ್ರೆ ಅವರು ಏಕ ಮನಸ್ಸುಳ್ಳವರಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು. ಏಕ ಮನಸ್ಸುಳ್ಳವರಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ರು. ನೋಡ್ರಿ ಎಷ್ಟು ಒಳ್ಳೆಯ ವಿಷಯಗಳನ್ನ ಆದಿ ಸಭೆಯಲ್ಲಿ ಇನ್ನು ಆದಿಸಭೆ ಆಗಿರ್ಲಿಲ್ಲ, ಸಾರಿ, ಆಗಿನ ಅಪೋಸ್ತಲರು ಮತ್ತು ಯೇಸು ಸ್ವಾಮಿಯನ್ನ ನಂಬಿದಂತ ಜನರು ಅವರು ಮಾಡಿದಂತ ವಿಷಯಗಳು ಬಹಳ ಒಳ್ಳೆಯ ವಿಷಯಗಳಾಗಿತ್ತು ಅಂತ ಹೇಳಿ ನಮಗ ತಿಳಿದು ಬಂತು. ಆಮೇಲೆ ಯೂದನ ಒಂದು ಸ್ಥಾನ ಖಾಲಿಯಾಗಿತ್ತು. 12 ಶಿಷ್ಯರಿದ್ರು, ಅದರೊಳಗೆ ಒಬ್ಬ ಯೂದ ಆತನು ಆತ್ಮಹತ್ಯೆ ಮಾಡಿಕೊಂಡು ತನ್ನ ಪ್ರಾಣ ಕಳ್ಕೊಂಡ. ಅದರ ಬಗ್ಗೆಯೂ ಸಹ ನಾವು ನೋಡಿದ್ದೇವೆ. ಆತ್ಮಹತ್ಯೆ ಅದು ದೇವರ ಚಿತ್ತಕ್ಕೆ ವಿರುದ್ಧವಾದದ್ದು ಎಂಬುದನ್ನು ಸಹ ನಾವು ಕಂಡುಕೊಂಡಿದ್ದೇವೆ. ಅದ ಕಾರಣ ಯಾರಾದರೂ ಅದನ್ನು ಮಾಡುವಾಗ ನಾವು ಎಚ್ಚರಿಸ್ಬೇಕು ಅವರಿಗೆ, ಇದು ನಾವು ಮಾಡಬಾರ್ದು ಅದನ್ನ. ಯಾಕಂದ್ರೆ ಪ್ರಾಣಕ್ಕೆ ನಾವು ಯಜಮಾನರಲ್ಲ. ವಿ ಆರ್ ನಾಟ್ ದ ಲಾರ್ಡ್ ಆಫ್ ಅವರ್ ಲೈಫ್. ಪ್ರಾಣ ಕೊಟ್ಟವನು, ಜೀವ ಕೊಟ್ಟವನು ದೇವರಾಗಿದ್ದ. ಆದ ಕಾರಣ ಅದು ದೇವರಿಗೆ ಸಂಬಂಧಿಸಿದ, ಆದ ಕಾರಣ ಅದರ ಮೇಲೆ ನಮಗೆ ಹಕ್ಕಿರುವುದಿಲ್ಲ ಎಂಬುದನ್ನು ನಾವು ತಿಳಿಸ್ಬೇಕಾದದ್ದು ನಮ್ಮ ಕರ್ತವ್ಯ. ಆಮೇಲೆ ಏನಾಯ್ತು ಅಂತಂದ್ರೆ 12ನೆಯ ಶಿಷ್ಯ ಯಾರಾದ್ರು ಇಬ್ರಿದ್ರು. ಜೋಸೆಫ್ ಬಾರ್ಸಬ ಎಂಬ ಯೋಸೆಫ, ಆಮೇಲೆ ಮತ್ತಿಯ, ಈ ಇಬ್ಬರ ನಡುವೆ ಅಲ್ಲಿ ಒಬ್ಬರ ಒಂದು ಆಯ್ಕೆ ಆಯ್ತು. ಅದನ್ನ ಅವ್ರು ಚೀಟು ಹಾಕಿ ಮಾಡಿದ್ರು ಅಂತ ಹೇಳಿ ಅವ್ರ ಬಗ್ಗೆ ನಾವು ನೋಡಿದ್ದೇವೆ. ಮತ್ತಿಯನನ್ನ ಅವ್ರು ಆರಿಸಿಕೊಂಡು 12 ಶಿಷ್ಯರ ಗುಂಪಿನಲ್ಲಿ, ಅಪೋಸ್ತಲರ ಗುಂಪಿನಲ್ಲಿ ಅವನನ್ನ ಸೇರಿಸಿಕೊಂಡ್ರು. ಆಮೇಲೆ ನಾವು ಚೀಟು ಹಾಕೋದ್ರ ಅವಶ್ಯಕತೆ ಇದೆಯೋ ಎಂಬುದನ್ನು ಸಹ ನಾವು ನೋಡಿದೀವಿ. ಸ್ವಲ್ಪ ಅದರಲ್ಲಿ ಅವಶ್ಯಕತೆ ಇಲ್ಲ, ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ನಮಗೆಲ್ಲ ಇದೆ. ಅದನ್ನ ನಾವು ನೋಡಿದ್ರೆ ನಮಗ್ ಸಿಗ್ತದೆ. ದೇವರ ಗೈಡೆನ್ಸ್ ಈಸ್ ನಾಟ್ ನೀಡೆಡ್ ಫಾರ್ ಬೈ ಚಿಟ್ಸ್. ಅದನ್ನ ನಾವು ಚೀಟ್ ಹಾಕಿ ಕಂಡುಕೊಳ್ಳೋದ್ರ ಅವಶ್ಯಕತೆ ಇಲ್ಲ. ಈಗಿನ ಕಾಲದಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ದೇವ್ರ ವಾಕ್ಯದಲ್ಲಿ ಅದನ್ನ ನಾವು ಕಾಣ್ತೇವೆ, ತಿಳ್ಕೊಳ್ತೇವೆ, ಕಂಡುಕೊಳ್ತೇವೆ. ಆದ ಕಾರಣ ದೇವ್ರ ವಾಕ್ಯದ ಕಡೆಗೆ ಬರಬೇಕಾದದ್ದು ಸರಿ ಅಂತ ಹೇಳಿ ಅದನ್ನು ಸಹ ನಾವು ಕಳೆದ ಸಾರಿ ನೋಡಿದ್ವಿ. ಹಾಗಾದ್ರೆ ಈಗ ನಾವು ಅಭ್ಯಾಸ ಮುಂದುವರಿಸಿ 2ನೇ ಅಧ್ಯಾಯದ ಕಡೆಗೆ ಬರೋಣ. ಇದು ಒಂದು ಕ್ವೈಟ್ ಲೆಂಗ್ದಿ ಚಾಪ್ಟರ್ ಆಗಿದೆ. ಈಗಾಗಲೇ ಆಂಟಿ ಅವರು ಅದನ್ನ ಬಹಳ ಸುಂದರವಾಗಿ ಮತ್ತು ನಿರರ್ಗಳವಾಗಿ ಅದನ್ನು ಓದಿದ್ರು. 47 ವಚನಗಳ ಒಂದು ಅಧ್ಯಾಯ. ಆದ್ರೂ ಕೂಡ ಅದನ್ನ ನಾವು ಅಭ್ಯಾಸ ಮಾಡಿ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ದೇವರಾತ್ಮನ ಸಹಾಯದಿಂದ. ಇದು ಸಹ ಬಹಳ ಮುಖ್ಯವಾದಂತಹ ಒಂದು ಅಧ್ಯಾಯ. ವೆರಿ ವೆರಿ ಇಂಪಾರ್ಟೆಂಟ್. ಅದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಅಭ್ಯಾಸ ಮಾಡುವಾಗ ನಿಮ್ಗೆ ಗೊತ್ತಾಗ್ತದೆ. ಹಾಗಾದ್ರೆ 2ನೇ ಅಧ್ಯಾಯ ಅದು ಏನಾಗಿದೆ ಅಂತಂದ್ರೆ, ಪಂಚಾಶತ್ತಮ ದಿನದಲ್ಲಿ ಅವರು ಏನಾಗಿದ್ರು ಅಂತಂದ್ರೆ ಕೂಡಿ ಬಂದಿದ್ರು. ಶಿಷ್ಯರು ಮತ್ತು ಯೇಸು ಸ್ವಾಮಿಯನ್ನು ನಂಬಿದಂತಹ ಜನರು ಅವರು ಏಕ ಮನಸ್ಸಿನಿಂದ ಒಟ್ಟಾಗಿ ಕೂಡಿ ಬಂದಿದ್ರು. ಪಂಚಾಶತ್ತಮ ದಿವಸ, ಪಂಚಾಶತ್ತಮ ಹಬ್ಬ ಇವೆಲ್ಲ ನಿಮ್ಗೆ ಗೊತ್ತವೆ. ಅದ್ರ ಬಗ್ಗೆ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಸಮಯದ ಅಭಾವದಿಂದ. ಪ್ರಥಮ ಫಲಗಳ ಹಬ್ಬ ಅಂದ್ರೆ ಪುನರುತ್ಥಾನದ ಹಬ್ಬದಿಂದ ಹಿಡಿದು ಪಂಚಾಶತ್ತಮದ ವರೆಗೆ ಇರ್ತಕ್ಕಂಥ ಅವಧಿ ಏನಾಗಿತ್ತು ಅಂತಂದ್ರೆ 50 ಡೇಸ್, 50 ದಿವಸಗಳ ಸಮಯ ಆಗಿತ್ತು. ಆಗ ಏನಾಗ್ತದೆ, ಒಂದು ಅದ್ಭುತವಾದಂತ ಸಂಗತಿಯಲ್ಲಿ ನಮಗ ಕಂಡು ಬರ್ತದೆ. 50 ದಿವಸಗಳ ಹಬ್ಬದ ಆದ್ಮೇಲೆ ಪವಿತ್ರಾತ್ಮನು ಇಳಿದು ಬಂದಂತ ಒಂದು ವಿಷಯ ಬಹಳ ವಿಶೇಷವಾದದ್ದು. ಪ್ರಶ್ನೆ, ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಪವಿತ್ರಾತ್ಮನ ಕೆಲಸ ನಡೀತಿತ್ತು. ಆದ್ರೆ ಇಟ್ ವಾಸ್ ನಾಟ್ ಕಂಟಿನ್ಯೂಸ್.
ದೇವ್ರು ಯಾವ್ಯಾವಾಗ ಬೇಕಾಗಿತ್ತೋ ಅವಾಗ ಅದನ್ನ ಉಪಯೋಗಿಸ್ತಾ ಇದ್ದ ಎಂಬುದಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ಕಾಣ್ತೇವೆ. ಅನೇಕ ಸಂದರ್ಭಗಳಿವೆ, ಸ್ವಲ್ಪ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಆಮೇಲೆ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಅದೇನಾಯ್ತು ಅಂತಂದ್ರೆ, ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ತನ್ನ ಶಿಷ್ಯರಿಗೆ ಈ ಪವಿತ್ರಾತ್ಮರ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಅಥವಾ ಅದರ ಒಂದು ತಿಳುವಳಿಕೆಯನ್ನ ಯೇಸು ಸ್ವಾಮಿ ಕೊಟ್ಟಿದ್ರು. ಆದ ಕಾರಣ ಮತ್ತು ಕೊನೆಯದಾಗಿ ಒಂದು ಮಾತು ಹೇಳಿದ್ರು, ಏನಂತ ಹೇಳಿ, ನೀವು ಯೆರೂಸಲೇಮಿನಲ್ಲಿ ಕಾಯ್ದುಕೊಂಡಿರ್ರಿ, ಪವಿತ್ರಾತ್ಮ ವರ್ತನಕ ಕಾಯ್ದುಕೊಂಡಿರ್ರಿ, ಆಮೇಲೆ ನೀವು ನಿಮ್ಮ ಕೆಲಸ ಶುರು ಮಾಡ್ಬೇಕು ಅಂತೇಳಿ. ನಿಮ್ಮ ಬಲದ ಮೇಲೆ ನೀವು ಮಾಡಕ್ ಹೋದ್ರೆ ಯು ವಿಲ್ ನಾಟ್ ಸಕ್ಸೀಡ್, ನಿಮಗೆ ಯಶಸ್ಸು ಸಿಗುದಿಲ್ಲ. ಆದ ಕಾರಣ ನೀವೇನ್ ಮಾಡ್ಬೇಕು, ಯು ವೇಟ್ ಫಾರ್ ದ ಕಮಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಟು ದಿಸ್ ಅರ್ತ್. ಈ ಲೋಕಕ್ಕೆ ಪವಿತ್ರಾತ್ಮನು ಕಳಿಸಲ್ಪಡುವುದಕ್ಕಾಗಿ ನೀವು ಕಾದುಕೊಂಡಿರ್ರಿ, ಆಮೇಲೆ ಆತನು ಬಂದ ಮೇಲೆ ನಿಮ್ಮ ಕೆಲಸವನ್ನ ಶುರು ಮಾಡ್ರಿ. ಯಾಕಂದ್ರೆ ಆತನೇ ಪರಲೋಕದಿಂದ ಬಂದಂತ ಶಕ್ತಿ ಆಗಿದ್ದಾನೆ, ತ್ರಯೇಕ ದೇವರಲ್ಲಿ ಮೂರನೇ ವ್ಯಕ್ತಿ ಆಗಿದ್ದಾನೆ ಪವಿತ್ರಾತ್ಮನು. ಆತನ ಶಕ್ತಿಯನ್ನ ನೀವು ಅನುಭವಿಸಿ ಕೆಲಸವನ್ನ ಮಾಡ್ತಾ ಹೋಗ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದು ನಮಗ ಇಲ್ಲಿ ನೆನಪಾಗ್ತದೆ. ಹೀಗೆ ಈಗ ಈ ಒಂದು ಪವಿತ್ರಾತ್ಮನ ಬರುವಿಕೆಯ ಒಂದು ವೈಶಿಷ್ಟ್ಯವನ್ನ ನಾವು ಕೆಲವು ವಚನಗಳಲ್ಲಿ, ಈಗಾಗಲೇ ಓದಿದಂತಹ ವಚನಗಳಲ್ಲಿ ಓದ್ತೇವೆ. ಸಾಧಾರಣ 10 ವಚನಗಳ ತನಕ ನಾವು ನೋಡುವಾಗ ಅದರ ವಿವರಣೆ ನಮಗೆ ಸಾಕಷ್ಟು ಸಿಗ್ತದೆ. ಅದೇನಾಯ್ತು ಅಂತಂದ್ರೆ, ಅವರೆಲ್ಲ ಏಕ ಮನಸ್ಸಿನಿಂದ ಕೂಡಿ ಬಂದಾಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರ ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು ಅಂತೇಳಿ. ಅವರು ಕೂಡಿದಂತಹ ಒಂದು ಮನೆಯಲ್ಲಿ ಬಿರುಗಾಳಿ ಅಂತಹ ಒಂದು ಶಬ್ದ ಆಯ್ತು, ಆಮೇಲೆ ಮನೆಯಲ್ಲೆಲ್ಲ ಅದು ತುಂಬಿಕೊಂಡಿತ್ತು ಆಕಾಶದಿಂದ ಬಂದು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಈ ರೀತಿಯಾಗಿ ಪವಿತ್ರಾತ್ಮನ ಒಂದು ಬರೋಣ ಅದು ಒಂದು ವಿಶೇಷವಾದಂತಹ ಸಂದರ್ಭ ಆಗಿತ್ತು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಅಂದ್ರೆ ಇಟ್ ವಾಸ್ ಇಟ್ ಹ್ಯಾಡ್ ಸಮ್ ಏನಂತಾರೆ ಅದಕ್ಕೆ, ಅದು ಬರಬೇಕಾದ್ರೆ ಅಲ್ಲಿ ಕೆಲವು ವಿಷಯಗಳು ಆದವು ಎಂಬುದಾಗಿ ಶಬ್ದ ಉಂಟಾಯಿತು. ಅದೇ ರೀತಿಯಾಗಿ ಮತ್ತೇನಾಯ್ತು ಅಂತ ಹೇಳಿ ನಾವು ಮುಂದಿನ ವಚನದಲ್ಲಿ ನೋಡ್ತೇವೆ. ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬರೊಬ್ಬರ ಮೇಲೆ ಒಂದೊಂದಾಗಿ ಕುಳಿತುಕೊಂಡವು ಎಂಬುದಾಗಿ ಹೇಳ್ತಾರೆ. ಮೊದಲನೇದಾಗಿ ಶಬ್ದ ಒಂದು ಅಲ್ಲಿ ಆಯ್ತು, ಅಂದ್ರೆ ಸಪ್ಪಳ ಆಯ್ತು. ಎರಡನೇದಾಗಿ ಏನಾಯ್ತು ಅಂತಂದ್ರೆ ಅಲ್ಲಿ ಬೆಳಕು ಅಲ್ಲಿ ಕಂಡು ಬಂತು. ಉರಿಯುತ್ತಿರುವ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿದವು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಈ ರೀತಿಯಾಗಿ ಬೆಳಕು ಮತ್ತು ಶಬ್ದ ಇವನ್ನೊಳಗೊಂಡಂಥ ಒಂದು ಆಗಮನ ಏನಾಗಿತ್ತು ಅಂತಂದ್ರೆ ಪವಿತ್ರಾತ್ಮನ ಆಗಮನ ಆಗಿತ್ತು ಅಂತ ಹೇಳಿ. ಬೆಳಕಿನ ವಿಶೇಷವಾದಂತಹ ಪ್ರದರ್ಶನ, ಮತ್ತು ಅಷ್ಟೇ ಅಲ್ಲದೆ ಶಬ್ದದ ಬಿರುಗಾಳಿಯಂತ ಶಬ್ದ ಅಂತಂದ್ರೆ ಅದು ಯಾವ ರೀತಿಯಾಗಿ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿ ನಿಮ್ಗ ಅಲ್ಲಿ ಕಂಡು ಬರ್ತದೆ. ಹೌ ಸ್ಟ್ರಾಂಗ್ ದ ವಿಂಡ್, ದ ವಾಯ್ಸ್ ಆಫ್ ದ ವಿಂಡ್, ಹೌ ಪವರ್ಫುಲ್ ದ ವಾಯ್ಸ್ ಆಫ್ ದ ವಿಂಡ್ ಶುಡ್ ಹ್ಯಾವ್ ಬೀನ್ ಎಂಬುದರ ಒಂದು ಅರಿವಿಕೆಯು ನೀವು ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ಬೇಕು. ಇಟ್ ವಾಸ್ ನಾಟ್ ಎನ್ ಆರ್ಡಿನರಿ ಸೌಂಡ್, ಸಾಧಾ ಒಂದು ಶಬ್ದ ಆಗಿರ್ಲಿಲ್ಲ ಅದು. ಇಟ್ ವಾಸ್ ವೆರಿ ವೆರಿ ಸ್ಪೆಷಲ್ ವಾಯ್ಸ್, ವೆರಿ ವೆರಿ ಪವರ್ಫುಲ್ ವಾಯ್ಸ್, ವೆರಿ ವೆರಿ ಸ್ಟ್ರಾಂಗ್ ವಾಯ್ಸ್ ಎಂಬುದಾಗಿ ಅಲ್ಲಿ ಕಂಡು ಬರ್ತದೆ. ಅಷ್ಟೇ ಅಲ್ಲದೆ ಉರಿಯ ನಾಲಿಗೆಗಳಂತಿರುವ, ಅಂದ್ರೆ ಬೆಂಕಿಯ ಹಾಗೆ ಅದು ಅಲ್ಲಿ ನಮಗ ಪವಿತ್ರಾತ್ಮನ ಆಗಮನ ಅಲ್ಲಿ ಉಂಟಾಯಿತು ಎಂಬುದಾಗಿ ನಮಗ ಅಲ್ಲಿ 2 ವಿಷಯಗಳನ್ನ ನಾವು ನೆನಪಿಟ್ಕೊಂಡ್ರು. ಒಂದು ಶಬ್ದ, ಎರಡನೇದ್ದು ಅಲ್ಲಿ ಬೆಳಕು. ಶಬ್ದ ಸ್ಟ್ರಾಂಗ್ ಆಗಿತ್ತು, ಬೆಳಕು ಪ್ರಖರವಾಗಿತ್ತು ಅಂತ ಹೇಳಿ. ಹೀಗೆ ಪವಿತ್ರಾತ್ಮನು ಅಲ್ಲಿ ಇಳಿದು ಬರ್ತಾನೆ ಎಂಬುದಾಗಿ ಅಲ್ಲಿ ನಮಗೆ ಬರ್ತದೆ ನೋಡ್ರಿ. ಆಮೇಲೆ ಏನಾಯ್ತು ಅಂತಂದ್ರೆ ಒಬ್ಬರೊಬ್ಬರ ಮೇಲೆ ಒಂದೊಂದಾಗಿ ಕುಂತ್ಕೊಂಡು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಈ 2 ವಿಷಯಗಳು ಆದ್ಮೇಲೆ ಪವಿತ್ರಾತ್ಮನು ಅಲ್ಲಿ ಇಳಿದು ಬಂದು ತನ್ನ ಒಂದು ಕೆಲಸವನ್ನ ಅಲ್ಲಿ ಆರಂಭಿಸ್ತಾನೆ ಎಂಬುದಾಗಿ. ಈಗ ನಾವು ಇನ್ನೊಂದು ಸ್ವಲ್ಪ ಇದರ ವಿವರಣೆಯನ್ನ ನಾನು ನಿಮಗೆ ಕೊಡ್ಲಿಕ್ಕೆ ಮನಸ್ಸು ಮಾಡ್ತೇನೆ. ಪವಿತ್ರಾತ್ಮನ ಒಂದು ವಿಷಯ ಏನು ತುಂಬಲ್ಪಟ್ಟರು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಪವಿತ್ರಾತ್ಮನ ಸ್ನಾನ ಮತ್ತು ಪವಿತ್ರಾತ್ಮದಿಂದ ತುಂಬಿಸಲ್ಪಡುವಂಥದ್ದು ಇವು ಬೇರೆ ಬೇರೆ ಆಗಿವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ
ಮೊದಲನೇದಾಗಿ ಪವಿತ್ರಾತ್ಮನ ಒಂದು ಸ್ಥಾನ ಏನಾಗಿದೆ ಅಂತಂದ್ರೆ ಅದು ನಮಗ ಆಶೀರ್ವಾದವಂತ ಕೊಡ್ತದೆ. ಆದ್ರೆ ಎರಡನೇದಾಗಿ ನಾವು ನೋಡುವಂತಹ ಬೆಂಕಿಯ ಸ್ನಾನ, ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಇಂಪಾರ್ಟೆಂಟ್ ಇದೆ. ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಇದೆ, ಆದ್ರೆ ಅದು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಅವಶ್ಯ. ಇಲ್ಲದೆ ಹೋದ್ರೆ ಏನ್ ಮಾಡ್ಬಿಡ್ತಾರಂತಂದ್ರೆ ಕೆಲವರು ಪಂಥದವರು ಅಥವಾ ಕೆಲವು ಡಿನಾಮಿನೇಷನ್ಸ್ ದವರು ಅದನ್ನ ಏನ್ ಸ್ಟ್ರೆಚ್ ಮಾಡ್ತಾರೆ. ಅಂದ್ರೆ ಅದನ್ನ ಆ ಕಡೆ ಈ ಕಡೆ ಜಗ್ಗಿ ಅದಕ್ಕೆ ಅರ್ಥ ಹಚ್ಚಿ ಏನೋ ಒಂದು ತಮ್ಮದೇ ವಿವರಣೆಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ ಕಾರಣ ನಾವು ಸ್ವಲ್ಪ ಎಚ್ಚರವಾಗಿ ಇದನ್ನ ತಿಳ್ಕೊಂಡಿರ್ಬೇಕು. ಪವಿತ್ರಾತ್ಮನ ಸ್ನಾನ ಮತ್ತು ಬೆಂಕಿಯ ಸ್ನಾನ ಇವೆರಡೇನಾಗಿವೆ ಅಂತಂದ್ರೆ ಬೇರೆ ಬೇರೆ ಆದಂತಹ ವಿಷಯಗಳು. ಪವಿತ್ರಾತ್ಮನ ಸ್ಥಾನ ಅಂತಂದ್ರೆ ಅದೇನಾಗಿದೆ ಅಂತಂದ್ರೆ ಅದು ಪವಿತ್ರಾತ್ಮನು ನಮ್ಮಲ್ಲಿ ಬರುವಂಥದ್ದು, ಅದು ನಮ್ಮ ಹೃದಯದೊಳಗೆ ಇರುವಂಥದ್ದು. ಅದೇನಾಗಿದೆ ಅಂತಂದ್ರೆ ಆಶೀರ್ವಾದ ತರುವಂತದ್ದಾಗಿದೆ. ಎರಡನೇದಾಗಿ ನೋಡುವಾಗ ಅದು ಬೆಂಕಿಯ ಸ್ನಾನ ಏನಾಗಿದೆ ಅಂತಂದ್ರೆ ಅದು ನ್ಯಾಯ ತೀರ್ಪಿನ ಸ್ನಾನ ಆಗಿದೆ. ನ್ಯಾಯ ತೀರ್ಪಿನ ಸ್ನಾನ ಅಂತಂದ್ರೆ ಅದು ಯಾರು ಯೇಸು ಸ್ವಾಮಿಯನ್ನ ಕಂಡುಕೊಂಡಿಲ್ಲೋ ಅವರಿಗೆ ಅದು ಆಗುವಂಥದ್ದು ಬೆಂಕಿಯ ಸ್ನಾನ ಅಂತ ಹೇಳಿ ನಾವು ಅಲ್ಲಿ ಕಾಣ್ತೇವೆ. ಅದು ಅವಿಶ್ವಾಸಿಗಳಿಗೆ ಅಂದ್ರೆ ಯೇಸು ಸ್ವಾಮಿಯನ್ನು ಯಾರು ನಂಬಿಲ್ಲ ಅವರಿಗೆ ಆಗುವಂಥದ್ದು. ಅಂದ್ರೆ ಜಡ್ಜ್ಮೆಂಟ್ ವಿಲ್ ಕಮ್ ಅಪಾನ್ ದೆಮ್ ಎಂಬುದಾಗಿ ಮುಂದಿನ ಅಭ್ಯಾಸಗಳಲ್ಲಿ ನಾವು ನೋಡುವಾಗ ಅದು ಕಂಡು ಬರ್ತದೆ. ಅವುಗಳ ವಿವರಣೆಯನ್ನ ನಾನು ಆಮೇಲೆ ನಿಮ್ಗೆ ಸಮಯ ಸಿಕ್ಕಾಗ ಹೇಳ್ತಿರ್ತೇನೆ, ಯಾಕಂದ್ರೆ ಇವತ್ತು ಕವರ್ ಮಾಡೋದು ಬಹಳ ಇದೆ ಅಂತ ಹೇಳಿ. ಇಷ್ಟು ನೆನ್ಪಿಟ್ಕೊಂಡಿರಿ ನೀವು. ಪವಿತ್ರಾತ್ಮನ ಸ್ನಾನ ಮತ್ತು ಬೆಂಕಿಯ ಸ್ನಾನ ಇವೆರಡು ಬೇರೆ ಬೇರೆ ಮತ್ತು ಒಂದರ ವಿರುದ್ಧವಾಗಿ ಮತ್ತೊಂದಿರುವಂಥದ್ದು. ಒಂದು ಆಶೀರ್ವಾದ ತಂದ್ರೆ, ಎರಡನೇದು ನ್ಯಾಯ ತೀರ್ಪಿದ್ದು, ಆಮೇಲೆ ಮೊದಲನೇದ್ದು ಅದು ಕ್ರೈಸ್ತರಿಗಿರುವುದಾದ್ರೆ ಅದು ಅಕ್ರೈಸ್ತರಿಗೆ ಅಂದ್ರೆ ಅವಿಶ್ವಾಸಿಗಳಿಗೆ ಇರುವಂಥದ್ದು. ಮತ್ತು ಮೊದಲೇ ಒಂದು ಸ್ನಾನ ಅಂದ್ರೆ ಪವಿತ್ರಾತ್ಮನ ಸ್ನಾನದ ಮೂಲಕವಾಗಿ ಏನಾಯ್ತು ಪರಿಣಾಮ ಅಂತಂದ್ರೆ ಸಭೆ ಆರಂಭವಾಯ್ತು. ದ ಬಿಗಿನಿಂಗ್ ಆಫ್ ದ ಚರ್ಚ್. ಅದು ಬಹಳ ನಮಗ ಇವತ್ತು ಮುಖ್ಯವಾದಂತಹ ಒಂದು ಅಂಶ ಕಂಡು ಬರುವಂಥದ್ದು. ಪವಿತ್ರಾತ್ಮನ ಸ್ನಾನದ ಮೂಲಕವಾಗಿ ಅಲ್ಲಿ ಏನಾಯ್ತು ಅಂತಂದ್ರೆ ಸಭೆಯ ಒಂದು ಪ್ರಾರಂಭ ಆಯಿತು ಅಂತೇಳಿ. ಆದ್ರೆ ನಂಬದವರ ಸಲುವಾಗಿ ಏನಾಗ್ತದೆ ಅಂತಂದ್ರೆ ಅವ್ರು ನಾಶವಾಗಿ ಹೋಗ್ತಾರೆ. ಬಿಕಾಸ್ ದೇ ಹ್ಯಾವ್ ನಾಟ್ ಅಕ್ಸೆಪ್ಟೆಡ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ಅವ್ರನ್ನ ನಂಬದೇ ಹೋದ ಕಾರಣ ಅವರು ನಾಶವಾಗಿ ಹೋಗ್ತಾರೆ. ಅಂದ್ರೆ ಬೆಂಕಿಯ ಕೆರೆಯಲ್ಲಿ ದೊಬ್ಬಲ್ಪಟ್ಟು ನಿತ್ಯ ನರಕಕ್ಕೆ ಅವರು ಒಳಗಾಗಿ ಹಾಳಾಗಿ ಹೋಗ್ತಾರೆ, ನಾಶವಾಗಿ ಹೋಗ್ತಾರೆ ಎಂಬುದರ ವಿಷಯವನ್ನ ನಾವು ತಿಳ್ಕೊಂಡಿರ್ಬೇಕಾದದ್ದು ಅವಶ್ಯ. ಆಮೇಲೆ ಏನಾಯ್ತು ಅಂತಂದ್ರೆ ಅವರು ದೇವರ ಶಕ್ತಿಯನ್ನು ಅನುಭವಿಸಿದ್ರು ಮತ್ತು ದೇವರ ಶಕ್ತಿಯ ಸನ್ನಿಧಾನವನ್ನು ಅನುಭವಿಸಿದ್ರು. ಪ್ರೆಸೆನ್ಸ್ ಆಫ್ ಗಾಡ್ ಅಂಡ್ ದ ಪವರ್ ಆಫ್ ಗಾಡ್, ಇವು ಎರಡೂ ವಿಷಯಗಳು ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ಪವಿತ್ರಾತ್ಮನ ಒಂದು ಸಾನ್ನಿಧ್ಯ ಅಷ್ಟೇ ಅಲ್ಲದೆ ಪವಿತ್ರಾತ್ಮನ ಶಕ್ತಿ, ಇವೆರಡೂ ನಮಗ ಬಹಳ ಅವಶ್ಯವಾಗಿ ಬೇಕಾದದ್ದು ನಮ್ಮ ಆತ್ಮೀಯ ಜೀವನದಲ್ಲಿ. ಆದ ಕಾರಣ ನಮ್ಮ ಜೀವನ ಹೇಗಿದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ರಕ್ಷಣೆ ಹೊಂದಿಲ್ದಿದ್ರೆ ಈ ಮಾತುಗಳು ಬರೋದೇ ಅಲ್ಲ. ಅವಿಶ್ವಾಸಿಗಳ ಗುಂಪಿನಲ್ಲಿ ಸೇರಿ ನಾವು ಬೆಂಕಿಯ ಕೆರೆಗೆ ದೊಬ್ಬಲ್ಪಡ್ತೇವೆ. ಆದ ಕಾರಣ ಮೊದಲೇ ಒಂದು ವಿಚಾರನೇ ನಾವು ಆ ಒಂದು ಸ್ಟೆಪ್ ದಾಟಿ ಮುಂದೆ ಹೋಗ್ಬೇಕು. ಅವಾಗ ಇವೆಲ್ಲ ವಿಷಯಗಳು ನಮಗ ಅನ್ವಯಿಸ್ತವೆ ಅಥವಾ ಈ ವಿಷಯಗಳು ನಮಗೆ ಲಭ್ಯವಾಗ್ತವೆ ಎಂಬುದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕಾದದ್ದು ಅವಶ್ಯ. ಆಮೇಲೆ ಏನಾಯ್ತು ಅಂತಂದ್ರೆ ಅಲ್ಲಿ ಮುಂದೆ ಏನಾಗ್ತದೆ ಅಂತ ಹೇಳಿ ನಮಗೆ ನೋಡುವಾಗ ಅವ್ರು ಏನಾಯ್ತಂತ ಅವರಲ್ಲಿ ಬಹಳಷ್ಟು ಒಂದು ಭಯ ಮತ್ತು ಅವರಲ್ಲಿ ಭ್ರಮೆ ಇವೆರಡೂ ಇದ್ದು ಅಂತ ಹೇಳಿ ನಮಗ ಈ ವಚನಗಳನ್ನು ಓದುವಾಗ ಕಂಡು ಬರ್ತದೆ. ಅವರು ಅಲ್ಲಿ ಸೇರಿದಂತಹ ಜನರಿಗೆ ಏನಾಯ್ತು ಅಂತಂದ್ರೆ ಅವರ ಜೀವನ ಬದಲಾಯಿತು, ದೇವರ ಶಕ್ತಿಯನ್ನು ಅನುಭವಿಸಿದ್ರು, ದೇವರ ಸನ್ನಿಧಾನವನ್ನು ಅನುಭವಿಸಿದ್ರು ಮತ್ತು ಅವರ ಜೀವನ ಬದಲಾಯಿತು ಎಂಬುದಾಗಿ ಅವರ ಬಗ್ಗೆ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ನೋಡ್ರಿ, ಆಕಾಶದೊಳಗಿರುವ ಎಲ್ಲಾ ದೇಶದೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ರು. ಆ ಸಫಲವಾದಾಗ ಜನರು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ಭಾಷೆಯಲ್ಲಿ ಅವ್ರು ಮಾತಾಡೋದನ್ನು ಕೇಳಿ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಈಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲ್ಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರು ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡೋದನ್ನು ಕೇಳುತ್ತೇವಲ್ಲ, ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪ್ಪದೋಕ್ಯ, ಪಂತ್ಯ, ಆಸ್ಯ, ಪೃಗ್ಯ, ಪಂಪುಲ್ಯ, ಐಗುಪ್ತ, ಕುರೇನ್ಯ, ಮಗ್ಗುಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವ ರೋಮಾಪುರದಿಂದ ಇಳಿದು ಬಂದಿರುವ ಯಹೂದ್ಯರು ಸಹ ಮತಾವಲಂಬಿಗಳಾದ ಕ್ರೇತ್ಯರು, ಅರಬಿಯರು ಆಗಿರುವ ನಾವು ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವದ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಎಂದುಕೊಂಡರು.
ಎಲ್ಲರೂ 12ನೇ ವರ್ಷ ನೋಡ್ರಿ, ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳತೊಡಗಿದರು ಎಂಬುದಾಗಿ. ಮತ್ತೆ ಕೆಲವರು ಏನ್ ಮಾಡಿದ್ರಂತೆ, ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆ ಎಂಬುದಾಗಿ ಹಾಸ್ಯ ಮಾಡಿದ್ರು. ನಾನು ಬೇಗನೆ ಫಾಸ್ಟ್ ಆಗಿ ಯಾಕೆ ಓದಿದೆ ಅಂತಂದ್ರೆ ಸಮಯ ಸಾಲುದಿಲ್ಲ ಅಂತೇಳಿ. ಆದ ಕಾರಣ ಇಲ್ಲಿ ನಾವು ನೋಡುವಂತಹ ವಿಚಾರ ಏನಂತಂದ್ರೆ, ಪವಿತ್ರಾತ್ಮನು ಇಳಿದು ಬಂದಾಗ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಇನ್ ದ ನ್ಯೂ ಟೆಸ್ಟ್ಮೆಂಟ್ ಆಫ್ ದ ನ್ಯೂ ಟೆಸ್ಟ್ಮೆಂಟ್, ಆಗ ಏನಾಗ್ತದೆ ಅಂತಂದ್ರೆ ಈ ಎಲ್ಲಾ ವಿಷಯಗಳು ಅಲ್ಲಿ ಘಟಿಸಿದಾಗ, ಅಂದ್ರೆ ಪವಿತ್ರಾತ್ಮನ ಶಕ್ತಿ, ಪವಿತ್ರಾತ್ಮನ ಸನ್ನಿಧಾನ, ಜನರು ಅಲ್ಲಿ ಇದ್ದಂಥ ಕ್ರೈಸ್ತರು, ನಿಜ ಕ್ರೈಸ್ತರು ಅಥವಾ ವಿಶ್ವಾಸಿಗಳು ಅದನ್ನು ಅನುಭವಿಸಿದಾಗ ಉಳಿದವರಿಗೆ ಅದೇನಾಗ್ಬಿಡ್ತು ಅಂತಂದ್ರೆ ಒಂದು ಆಶ್ಚರ್ಯ ಆಯ್ತು, ಭ್ರಮೆ ಆಯ್ತು. ಅವ್ರೇನ್ ವಿಚಾರ ಮಾಡ್ಲಿಕ್ಕಂತಂದ್ರೆ ಇವರು ಭಾಷೆಗಳನ್ನ ಆಡ್ತಾ ಇದ್ದಾರೆ, ಆದ ಕಾರಣ ಇವರು ಹೇಗ್ ಸಾಧ್ಯ ಇದು? ಇಟ್ ವಾಸ್ ನಾಟ್ ಬಿಫೋರ್, ಮೊದ್ಲಿಗೆ ಇದು ಆಗಿರ್ಲಿಲ್ಲ, ಆದ್ರೆ ಈಗ ಹೆಂಗ ಆಗ್ತಾ ಇದೆ ಇದು ಹೇಗೆ ಸಾಧ್ಯ? ಒಂದ್ ವೇಳೆ ಮುಂಜಾನೆ ಎದ್ದೆ ಮದ್ಯಪಾನ ಮಾಡಿರ್ಬೇಕು ಇವರು ಎನ್ನುವಂತ ಹಂತಕ್ಕೆ ಹೋಗಿ ಮುಟ್ಟಿದ್ರು ಅವರು. ದೇ ವೆಂಟ್ ಟು ದಟ್ ಎಕ್ಸ್ಟೆಂಟ್ ಆಫ್ ದೇರ್ ಇಮ್ಯಾಜಿನೇಷನ್. ನೋಡ್ರಿ, ಎಷ್ಟು ಮನುಷ್ಯನ ತಪ್ಪು ಗ್ರಹಿಕೆಗಳು ಯಾವ ರೀತಿಯಾಗಿ ಆತ್ಮೀಯ ಅಪಾರ್ಥ, ತಪ್ಪಾದ ಅರ್ಥಕ್ಕೆ ನಡೆಸ್ತವೆ ಎಂಬ ವಿಚಾರ ನಮಗೆ ಅಲ್ಲಿ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಅವರು ಅದನ್ನ ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ಸರಿಯಾದ ಅರ್ಥ ಕೊಡೋದ್ರ ಬದಲು ಅವ್ರು ಏನ್ ಮಾಡಿಬಿಟ್ರು ಅಂತಂದ್ರೆ, ಲೌಕಿಕವಾದ ರೀತಿಯಲ್ಲಿ ಪೂರ್ಣವಾಗಿ ಅದರ ಒಂದು ಅಪಾರ್ಥವನ್ನೇ ಕೊಟ್ಬಿಟ್ರು. ಇವರು ಮದ್ಯಪಾನ ಮಾಡಿದ್ದಾರೆ, ಮತ್ತರಾಗಿದ್ದಾರೆ, ಅದ ಕಾರಣ ಇವ್ರು ಏನ್ ಮಾತಾಡ್ತಾ ಇದ್ದಾರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಎನ್ನುವಂತ ಒಂದು ರಿಮಾರ್ಕ್ ಅನ್ನ ಅಲ್ಲಿ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಅಲ್ಲಿ ಸಾಕಷ್ಟು ಬೆರಗಾಗ್ತಾರೆ, ಕಳವಳಗೊಳ್ತಾರೆ, ಆಮೇಲೆ ಹಾಸ್ಯನೂ ಮಾಡ್ತಾರೆ. ಎಲ್ಲಾ ವಿಷಯಗಳು ಈ ಲೋಕದ ರೀತಿಯಲ್ಲಿ ನಡೀತಿರ್ತವೆ ಎಂಬುದು ನಾವು ತಿಳ್ಕೊಂಡಿರ್ಬೇಕು ಯಾವಾಗಲೂ. ಯಾಕಂದ್ರೆ ಸೈತಾನ್ ತನ್ನ ಕೆಲಸ ನಡೆಸ್ತಿರ್ತಾನೆ ಯಾವಾಗಲೂ. ಯು ವಿಲ್ ನಾಟ್ ರಿಮೇನ್ ಕ್ವೈಟ್. ಅವನು ಸುಮ್ಮನೆ ಇರುವುದಿಲ್ಲ. ತಾನು ಯಾವಾಗಲೂ ಕ್ರಿಸ್ತನನ್ನ ನಂಬಿದವರ ಕಾಲ್ ಜಗ್ಗುವಂತ ಕೆಲಸ ಮಾಡೋ ಪ್ರಯತ್ನ ಅವನು ನಡೆದಿರ್ತದೆ ಯಾವಾಗಲೂ. ಆದ ಕಾರಣ ಇಲ್ಲಿಯೂ ಸಹ ಅಂತ ಕೆಲಸ ನಡೀತು ಎಂಬುದಾಗಿ ನಾವು ಸ್ಪಷ್ಟವಾಗಿ ಇಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಅವರ ಒಂದು ಮೊದಲ ಶಿಷ್ಯರ ಒಂದು ಜೀವನದ ಬಗ್ಗೆ ನೋಡುವಾಗ ಅದೇನಾಗಿತ್ತು ಅಂತಂದ್ರೆ, ಪವಿತ್ರಾತ್ಮನಿಂದ ನಿಯಂತ್ರಿತವಾದಂತಹ ಒಂದು ಜೀವನ. ಪವಿತ್ರಾತ್ಮ ಅವರ ಮೇಲೆ ಬಂದಾಗ ಇಟ್ ಕಂಟ್ರೋಲ್ ದೆಮ್ ಎಂಬುದಾಗಿ. ನಿರಂತರ ಪ್ರಾರ್ಥನೆ, ಪವಿತ್ರಾತ್ಮನ ತುಂಬಿದ ಜೀವಿತ ಅದು ಎಷ್ಟು ಅವಶ್ಯ ಎಂಬುದನ್ನ ಈ ಮಧ್ಯ ಭಾಗದಲ್ಲಿ ನಾವು ಕಾಣ್ತೇವೆ. ಯಾವಾಗ ಯೇಸು ಸ್ವಾಮಿ ಬಂದ ಮೇಲೆ, ಪವಿತ್ರಾತ್ಮನ ಈ ಲೋಕಕ್ಕೆ ಬಂದ ಮೇಲೆ ಯಾವ ರೀತಿಯಾಗಿ ಪವಿತ್ರಾತ್ಮನ ಶಕ್ತಿಯ ಅನುಭವದ ಜೀವಿತ ಅದು ಎಷ್ಟು ಒಂದು ಒಳ್ಳೆಯ ಪರಿಣಾಮವನ್ನು ಅಲ್ಲಿದ್ದಂತಹ ಕ್ರೈಸ್ತರ ಮೇಲೆ ಮಾಡಿತು. ನಿರಂತರ ಪ್ರಾರ್ಥನೆ ಮತ್ತು ಪವಿತ್ರಾತ್ಮನ ತುಂಬಿದಂತಹ ಜೀವಿತ ನಮ್ಮದು ಆಗಿರಬೇಕು ಎಂಬುದಾಗಿ ಈ ಒಂದು ವಿಷಯ ನಮಗ ಪಾಠ ಕಲಿಸ್ತದೆ. ಎರಡನೇ ವಿಷಯ, ಈಗ ಇಲ್ಲಿ ಅವರು ಭಾಷೆಯನ್ನ ಮಾತಾಡಿದರು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ ಸ್ಪಷ್ಟವಾಗಿ. ಇದರ ಬಗ್ಗೆಯೂ ಸಾಕಷ್ಟು ಗೊಂದಲಗಳು ಈ ಲೋಕದಲ್ಲಿ ನಮಗ ಕಾಣ್ತವೆ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕು ಏನಂತಂದ್ರೆ, ಆ ಒಂದು ಸಮಯದಲ್ಲಿ ಅಂದ್ರೆ ಆ ಯೇಸು ಸ್ವಾಮಿ ಪರಲೋಕಾರೋಹಣನಾಗಿ ಹೋದ ಮೇಲೆ ಆ ಸಮಯ ಏನಾಗಿತ್ತು ಅಂತಂದ್ರೆ, ದ ವರ್ಡ್ ಆಫ್ ಗಾಡ್ ವಾಸ್ ನಾಟ್ ಇನ್ ದ ಪ್ರಿಂಟೆಡ್ ಫಾರ್ಮ್. ಲಕ್ಷ ಕೊಟ್ಟು ಕೇಳ್ರಿ, ದೇವರ ವಾಕ್ಯ ಅದು ಮುದ್ರಿತವಾಗಿರಲಿಲ್ಲ. ಅದನ್ನ ಜನರು ಯಾವ ರೀತಿಯಾಗಿ ಹೇಳಬೇಕಾಗಿತ್ತು ಎಂಬುದನ್ನ ನೀವು ಅರ್ಥ ಮಾಡ್ಕೊಡ್ರಿ. ಈಗ ಒಂದ್ ವೇಳೆ ಈಗ ನಾನು ಓದಿದಿಷ್ಟು ಫಾಸ್ಟ್ ಆಗಿ, ಯಾಕ ಮುದ್ರಿತವಾದಂತಹ ದೇವ್ರ ವಾಕ್ಯ ನನ್ನ ಮುಂದಿದೆ, ಆದ ಕಾರಣ ನಾನು ಫಾಸ್ಟ್ ಆಗಿ ಓದ್ಬಿಟ್ಟೆ. ಒಂದ್ ವೇಳೆ ಮುದ್ರಿತ ವಾಕ್ಯ ಇಲ್ದಿದ್ರ ಏನಾಗ್ತದೆ? ನಮ್ಗೇನಾದ್ರೂ ಹೇಳಿಕ್ ಆಗ್ತದ ಅಥವಾ ಓದ್ಲಿಕ್ಕೆ ಆಗ್ತದ ಎಂಬುದನ್ನ ನೀವು ವಿಚಾರ ಮಾಡಿ ತಿಳ್ಕೊಡ್ರಿ. ಆದ ಕಾರಣ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ, ಈ ಬೇರೆ ಬೇರೆ ಭಾಷೆಗಳನ್ನ ಆಡಿ ಜನರಿಗೆ ಸ್ವಾರ್ಥಿಯನ್ನ ತಿಳಿಸ್ಬೇಕಾದದ್ದರ ವಿಷಯವನ್ನ ನಾವು ತಿಳ್ಕೊಳ್ಬೇಕು. ದ ಅಲ್ಟಿಮೇಟ್ ಪರ್ಪಸ್ ವಾಸ್ ಟು ಪ್ರೀಚ್ ದ ಗಾಸ್ಪಲ್. ಒಂದೇ ಒಂದು ವಿಚಾರ ಏನಂತಂದ್ರೆ, ಸ್ವಾರ್ಥ್ಯ ಸಾರೋಣ. ಬೇರೆ ಬೇರೆ ಭಾಷೆಯಲ್ಲಿ ಸ್ವಾರ್ಥಿಯನ್ನ ಸಾರಬೇಕಾದದ್ದರ ಒಂದು ವಿಷಯ ಇಲ್ಲಿ ನಮ್ಮ ಮುಂದೆ ಇದೆ. ಆದ ಕಾರಣ ದೇವ್ರು ಏನ್ ಮಾಡ್ಬಿಟ್ಟ ಅಂತಂದ್ರೆ, ಪವಿತ್ರಾತ್ಮನ ಮೂಲಕವಾಗಿ ಆಗಿನ ಸಂದರ್ಭಕ್ಕೆ
ಅನುಸಾರವಾಗಿ ಅವಶ್ಯವಿದ್ದಂತ ಈ ಭಾಷೆಯನ್ನಾಡುವ ಒಂದು ವಿಷಯವನ್ನ ಅಲ್ಲಿ ನಮಗೆ ತೋರಿಸ್ಕೊಡ್ತಾರೆ. ಇಟ್ ಈಸ್ ನಾಟ್ ಕಂಟಿನ್ಯೂಡ್. ಈಗ ನಮಗೆ ದೇವರ ವಾಕ್ಯ ಪ್ರಿಂಟೆಡ್ ಆಗಿ ಇಟ್ ಈಸ್ ಅವೈಲೇಬಲ್ ಇನ್ ದ ಫುಲ್ ಫಾರ್ಮ್. ಎಲ್ಲವೂ ನಮಗ ದೇವರ ವಾಕ್ಯದ ವಿಷಯ, ಎಲ್ಲಾ ಸಂಗತಿಗಳು ಈಗ ನಮ್ಗೆ ಮುದ್ರಿತವಾಗಿ ಹೇಳಲ್ಪಟ್ಟಿವೆ. ಆದ ಕಾರಣ ನಾವು ಅದರ ಬಗ್ಗೆ ನಾವು ಅದಕ್ಕೆ ಕೂಡಿಸೋದು ಅವಶ್ಯ ಇಲ್ಲ, ಕಳಿದು ಅವಶ್ಯ ಇಲ್ಲ. ನೀವು ಪ್ರಕಟಣೆಯ ಒಂದು ಕೊನೆಯ ಅಧ್ಯಾಯದ ಕೊನೆಯ ಒಂದೆರಡು ವಚನಗಳನ್ನು ನೋಡುವಾಗ ಅಲ್ಲಿ ಎಷ್ಟು ಗಂಭೀರವಾದಂತಹ ಒಂದು ಎಚ್ಚರಿಕೆಯನ್ನ ಅಲ್ಲಿ ಪವಿತ್ರಾತ್ಮನು ಕೊಡ್ತಾನೆ ಎಂಬುದನ್ನ ನೀವು ಓದಿದ್ರೆ ಗೊತ್ತಾಗ್ತದೆ. ಪ್ರಕಟಣೆ 22ನೇ ಅಧ್ಯಾಯ ಕೊನೆಯ 2-3 ವಚನಗಳಲ್ಲಿ ಅದು ಸ್ಪಷ್ಟವಾಗಿ ಹೇಳ್ತದೆ. ಅದರಲ್ಲಿ ಕೂಡಿಸಬಾರದು, ಅದರಲ್ಲಿ ಕಳಿದೂಬಾರದು. ಹಂಗ್ ಮಾಡಿದ್ರೆ ಏನಾಗ್ತದೆ ಅನ್ನುವಂತ ಒಂದು ಶಿಕ್ಷೆಯು ಸಹ ಅಲ್ಲಿ ಹೇಳಲಾಗಿದೆ. ಈ ರೀತಿಯಾಗಿ ಈಗ ನಮಗ ಮುದ್ರಿತ ವಾಕ್ಯ ಇರುವ ಕಾರಣ ನಾವು ಬೇರೆ ಭಾಷೆ ಆಡುವಂತದ್ರ ಪ್ರಶ್ನೆನೇ ಬರೋದಿಲ್ಲ. ಎವ್ರಿಥಿಂಗ್ ಇಸ್ ಕ್ಲಿಯರ್, ಎವ್ರಿಥಿಂಗ್ ಇಸ್ ರಿಟರ್ನ್. ನಿಮ್ಗೇನ್ ಬೇಕು? ಪವಿತ್ರಾತ್ಮ ಬೇಕಾ? ಓದ್ರಿ, ಹಂಗಾರ ಓದ್ರಿ ಸಿಗ್ತತಿ. ಅದರ ಲಕ್ಷಣಗಳು ಬೇಕಾ? ಓದ್ರಿ ಸಿಗ್ತದೆ. ಅದರ ಫಲಗಳು ಬೇಕಾ? ಇದೇ ಗಲಾತ್ಯದ ಬರೆದ ಪತ್ರ 5ನೇ ಅಧ್ಯಾಯ 22ರಿಂದ ಓದ್ರಿ ಸಿಗ್ತತಿ. ಲೋಕದ ಶರೀರದ ಆಶೆ ಕರ್ಮಗಳೇನವೆ ಅವು ಸಿಗ್ತವೆ. ಮತ್ತೇನ್ ಬೇಕು ನಮಗೆ? ನಾವು ಬೇರೆ ಭಾಷೆಯನ್ನು ಆಡುವಂತದ್ರ ಅವಶ್ಯಕತೆ ಏನಿದೆ ಎಂಬುದನ್ನ ಈ ಭಾಗ ನಮಗ ಸ್ಪಷ್ಟೀಕರಿಸ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ ಕಾರಣ ನಾವು ಯಾವುದೇ ಒಂದು ಗುಂಪು ಅಥವಾ ಯಾವುದೇ ಒಂದು ವ್ಯಕ್ತಿಯ ಹಿಂದೆ ನಾವು ಕಣ್ಣು ಮುಚ್ಚಿ ಹೋಗೋದ್ರ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ನಮಗೆ ಯಾವ ರೀತಿಯಾಗಿ ತಿಳಿಸ್ತದೆ ಅದರ ಪ್ರಕಾರ ನಾವು ನಡೆಯುವುದು, ಜೀವಿಸುವುದು, ಹೋಗುವುದು ಅವಶ್ಯ ಎಂಬುದನ್ನ ಈ ಒಂದು ಭಾಗ ನಮಗ ಸ್ಪಷ್ಟವಾಗಿ ತಿಳಿಸಿ ಕೊಡ್ತದೆ. ಆಗ್ಲಿ ಸಮಯ ದಾಟ್ತಾ ಇದೆ, ಆದ ಕಾರಣ ನೀವು ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ, ಪ್ರೇಯರ್ ಮಾಡಿ ಅರ್ಥ ಮಾಡ್ಕೊಂಡ್ರೆ ಬಹಳಷ್ಟು ನಿಮಗೆ ಸ್ಪಷ್ಟವಾಗಿ ತಿಳಿತದೆ. ಅದರಲ್ಲಿ ಏನ್ ಡಿಫಿಕಲ್ಟಿ ಇಲ್ಲ. ಮುಂದೆ ಪವಿತ್ರಾತ್ಮನ ವರಗಳು ಅಂದ್ರೆ ಪವಿತ್ರ ಭಾಷೆಗಳನ್ನಾಡುವುದು ಸಾಮಾನ್ಯ ಅದನ್ನ ಅಂತ ಹೇಳಿ ಜನರಲೈಸ್ ಮಾಡ್ಲಿಕ್ಕೆ ಬರುದಿಲ್ಲ. ವಿ ಕಾಂಟ್ ಜನರಲೈಸ್ ಇಟ್. ಸಾಮಾನ್ಯಕರಿಸುವುದಂತಾರಲ್ಲ ಆ ರೀತಿಯಾಗಿ ಮಾಡ್ಲಿಕ್ಕೆ ಬರುದಿಲ್ಲ. ಅದೇ ಹೇಳಿದ್ನಲ್ಲ ಇಷ್ಟೋ ತನಕ, ನಿಮ್ ಭಾಷೆಯನ್ನಾಡುವುದು ವಿ ಕಾಂಟ್ ಜನರಲೈಸ್ ಇಟ್ ಎಂಬುದಾಗಿ ನಮಗ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಆಮೇಲೆ ಏನಾಗ್ತದೆ ಅಂತಂದ್ರೆ, ನೀವು ಅದರಲ್ಲಿ 3 ಉದಾಹರಣೆಗಳಿವೆ. ಸಮಯ ಇಲ್ಲದ ಕಾರಣ ನಾನು ಜಸ್ಟ್ ಹೇಳ್ತೇನೆ, ನೋಟ್ ಮಾಡ್ಕೊಡ್ರಿ. 2ನೇ ಅಧ್ಯಾಯ 41ನೇ ವಚನ, 2nd ಚಾಪ್ಟರ್ 41st ವರ್ಷದಲ್ಲಿ ಅಲ್ಲಿ 3,000 ಜನರು ರಕ್ಷಣೆ ಹೊಂತಾರೆ, ಆಮೇಲೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ತಾರೆ ಎಂಬುದು ಮೊದಲೇ ಒಂದು ಭಾಗದಲ್ಲಿ ಬರ್ತದೆ. 2ನೇ ಒಂದು ಭಾಗ 4ನೇ ಅಧ್ಯಾಯ 4ನೇ ವಚನದಲ್ಲಿ 5,000 ಜನರು ಏನ್ ಮಾಡ್ತಾರ ಅಂತಂದ್ರೆ ರಕ್ಷಣೆ ಹೊಂತಾರೆ. ಅಂದ್ರೆ ಯೇಸುಸ್ವಾಮಿಯನ್ನ ನಂಬಿ ರಕ್ಷಣೆಯನ್ನ ಹೊಂತಾರೆ. ಎಷ್ಟು? 5,000 ಜನರು. 4ನೇ ಅಧ್ಯಾಯ 4ನೇ ವಚನ. 3ನೇ ಒಂದು ಗುಂಪು ಯಾವ್ದಂತಂದ್ರೆ 8ನೇ ಅಧ್ಯಾಯ 17ನೇ ವಚನ, 8:17. ಸೇಮ್ ಅಪೊಸ್ತಲರ ಕೃತ್ಯದಲ್ಲಿ ಬರ್ತದೆ. ಮುಂದೆ ನಾವು ಅಭ್ಯಾಸ ಮಾಡುವಾಗ ಅವು ಬರ್ತಾವೆಲ್ಲ, ಆದ ಕಾರಣ ಅದ್ರ ಬಗ್ಗೆ ಹೆಚ್ಚು ಹೇಳೋದಿಲ್ಲ. ಇಲ್ಲಿ ಯಾರ ರಕ್ಷಣೆ ಆಗ್ತದೆ ಅಂತಂದ್ರೆ ಸಮಾರ್ಯದವರು. ಅವ್ರೇನಾಗಿದ್ರು ಅಂತಂದ್ರೆ ಇವರ ಒಂದು ರಕ್ಷಣೆ ಅಲ್ಲಿ ಆಗುವುದನ್ನ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ರಕ್ಷಣೆಯ ಒಂದು ಕೆಲಸ ಅದು ಬಹಳ ಒಂದು ಪ್ರಾಮುಖ್ಯವಾದಂತ ಕೆಲಸ ಆಗಿತ್ತು. ಆದರೆ ಭಾಷೆಗಳನ್ನಾಡುವುದು ಆಗಿನ ಅವಶ್ಯಕತೆಗೆ ಅನುಗುಣವಾಗಿ ಉಂಟಾದಂತ ಒಂದು ವರ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಆಮೇಲೆ ವಚನ 11ರಲ್ಲಿ ನೋಡುವಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅವ್ರ ಭಾಷೆಗಳಲ್ಲಿ ದೇವರ ಮಹತ್ವಗಳನ್ನ ಹೇಳ್ತಿದ್ರಂತ. ಆ ಭಾಷೆಯನ್ನಾಡುವಂಥದ್ರ ಗುರಿ ಏನಾಗಿತ್ತು ಅಂತಂದ್ರೆ ದೇವರ ಮಹತ್ವಗಳನ್ನ ಹೇಳ್ತಿದ್ರು. ಪೀಪಲ್ ವೇರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಜನ ಅದನ್ನ ಅರ್ಥ ಮಾಡ್ಕೊಳ್ತಿದ್ರು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನನಗ್ ವರ ಅದ ಅಂತ ಹೇಳಿ ನಾನು ಏನೋ ಮಾತಾಡಿದ್ರೆ ಅದರ ಅರ್ಥ ಜನರಿಗೆ ಆಗ್ಲಿಲ್ಲ ಅಂತಂದ್ರೆ ಏನು ಪ್ರಯೋಜನ? ನೀವೇ ವಿಚಾರ ಮಾಡ್ರಿ. ಹೀಗೆ ಯಾವ ರೀತಿಯಾಗಿ ಇದರ ಈ ವಿಷಯಗಳ ಬಗ್ಗೆ ಎಷ್ಟು ತಪ್ಪು ಬೋಧನೆಗಳು ನಮಗ ಕಂಡು ಬರ್ತವೆ, ಅದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಅಲ್ಲಿ ಏನ್ ಹೇಳ್ತಾನೆ 11ನೇ ವಚನದಲ್ಲಿ ಸ್ಪಷ್ಟವಾಗಿ ಅವರು ಭಾಷೆಗಳಲ್ಲಿ ದೇವರ ಮಹತ್ವಗಳನ್ನ ಹೇಳ್ತಾ ಇದ್ರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೇವರ ವಿಷಯವಾಗಿ, ಯೇಸು ಸ್ವಾಮಿಯ ವಿಷಯವಾಗಿ, ರಕ್ಷಣೆಯ ವಿಷಯವಾಗಿ ಅಲ್ಲಿ ಅವರು ಹೇಳ್ತಾ ಇದ್ರು ಎಂಬುದನ್ನ ನಾವು ಇಲ್ಲಿ ಕಾಣ್ತೇವೆ. ಮತ್ತು ಅದು ಬೇರೆಯವರಿಗೆ ಅರ್ಥ ಆಗ್ತಾ ಇತ್ತು. ದೇ ವೇರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್.
ಈ ದಿವಸಗಳಲ್ಲಿ ಎಷ್ಟೋ ಸಲ ನಾ ಕೇಳ್ತಿರ್ತೇವೆ, ಏನೋ ಏನೋ ಅಂತಿರ್ತಾರೆ ಅವರು, ಅದನ್ನ ನಾನು ಹೇಳುದಿಲ್ಲ. ಆದ್ರೆ ಅದರ ಅರ್ಥ ನಮಗನ್ಕೆ ಅರ್ಥ ಆಗುದಿಲ್ಲ. ಮತ್ತ ಅದರ ನಾವು ಭಾಷೆಯನ್ನ ಆಡೋದ್ರಿಂದ ಏನು ಉಪಯೋಗ ಆಯ್ತು? ನೀವೇ ವಿಚಾರ ಮಾಡ್ರಿ. ಆದ ಕಾರಣ ಈ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ನಮಗ ತಿಳಿಸ್ತದೆ. ಗಾಡ್ಸ್ ವರ್ಡ್ ಇಸ್ ಸೋ ಕ್ಲಿಯರ್ ಅಬೌಟ್ ಎವ್ರಿಥಿಂಗ್. ದೇರ್ ಇಸ್ ನೋ ಡೌಟ್, ದೇರ್ ಇಸ್ ನೋ ಕನ್ಫ್ಯೂಷನ್ ಎಂಬುದನ್ನ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಏನಾಯ್ತು ಅಂತಂದ್ರೆ, ಇವ್ರಿಗೇನಾಗಿದೆ ಎನ್ನುವಂತ ಒಂದು ಪ್ರಶ್ನೆ ನಾವು ಈಗಾಗಲೇ ನೋಡಿದೀವಿ. ಅಂದ್ರೆ ಅವ್ರು ಅವರು ಯಾವ್ಯಾವ ರೀತಿಯಾಗಿ ಹೇಳಿದ್ರು ಅಂತ ಹೇಳಿ 13ನೇ ವಚನಕ್ಕೆ ಅಲ್ಲಿ ನೋಡುವಾಗ ಅವ್ರು ಮದ್ಯಪಾನ ಮಾಡಿದ್ದಾರೆ ಎಂಬುದಾಗಿ ಹೇಳಿಬಿಟ್ರು. ಇಂಥ ವಾತಾವರಣದಲ್ಲಿ ಇರುವಾಗ 11 ಜನ ಅಪೊಸ್ತಲರು ಏನ್ ಮಾಡಿದ್ರು ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ 14ನೇ ವಚನದಲ್ಲಿ ಹೇಳಲಾಗಿದೆ. ನೋಡ್ರಿ, ಎಷ್ಟು ಅದ್ಭುತವಾದ ರೀತಿಯಲ್ಲಿ ಕೆಲಸ ನಡೀತಾ ಇದೆ. ನಿಮ್ ಕಣ್ಣು ಮುಂದೆ ಇದನ್ನ ತಗೊಂಡ್ ಬನ್ರಿ, ಸೀನ್ ಹೆಂಗಿರ್ಬೇಕು ಅವಾಗ ಅಂತೇಳಿ. ಅಪೊಸ್ತಲರು 11 ಜನ, ಆಮೇಲೆ ಅಲ್ಲಿ ಮಾತಾಡುವಂತಹ ಪೇತ್ರನು ಕೂಡಿ 12 ಜನ ಆದ್ರು. ಅವರೆಲ್ಲ ಎದ್ದು ನಿಂತು ಏನ್ ಮಾಡಿದ್ರು ಎಂಬುದಾಗಿ ನೋಡ್ರಿ. ಜನ ಎಲ್ಲ ಸೇರಿದ್ದಾರೆ, ಪಂಚಾಶತ್ತಮ ದಿವಸದ ಹಬ್ಬ ನಡೆದಿದೆ. ಆಮೇಲೆ ಪೇತ್ರ ಮತ್ತು 11 ಜನ ಶಿಷ್ಯರು ಎದ್ದು ನಿಂತು ಈಗ ಅವರು ಮಾತಾಡ್ತಾ ಇದ್ದಾರೆ. ನೋಡ್ರಿ ಏನಂತೇಳಿ. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಲ್ಲಿ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು ಎಂಬುದಾಗಿ ನೋಡ್ರಿ. ದಿಸ್ ಇಸ್ ದ ರಿಯಲ್ ಮೆಸೇಜ್ ಆಫ್ ದ ಗಾಸ್ಪಲ್. ರಕ್ಷಣೆಯ ಸುವಾರ್ತೆ ಇಲ್ಲಿ ನಮಗ ಕಂಡು ಬರ್ತದೆ. ಪೇತ್ರನು 11 ಜನ ಅಪೊಸ್ತಲರು ಎದ್ದು ನಿಂತು ಆ ಪಂಚಾಶತ್ತಮ ದಿವಸದಲ್ಲಿ ಪವಿತ್ರಾತ್ಮನ ವರವನ್ನ ಹೊಂದಿದವರಾಗಿ ಸ್ಪಷ್ಟವಾದಂತಹ ಕೆಲಸಗಳನ್ನ ಸರಳವಾದ ರೀತಿಯಲ್ಲಿ ಅವರು ಮಾಡ್ತಾ ಇರೋದು ಇಲ್ಲಿ ನಮಗ ಕಂಡು ಬರ್ತದೆ. ದೇರ್ ಇಸ್ ನೋ ಕನ್ಫ್ಯೂಷನ್ ಆಫ್ ಎನಿ ಕೈಂಡ್. ಎವ್ರಿಥಿಂಗ್ ಇಸ್ ಕ್ರಿಸ್ಟಲ್ ಕ್ಲಿಯರ್. ಅವ್ರು ಏನ್ ಹೇಳ್ತಾರೆ ನೋಡ್ರಿ, ಯಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲಾ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡ್ರಿ. ಸೋ ಕ್ಲಿಯರ್ ದ ಮೆಸೇಜ್ ಇಸ್. ಕೇಳ್ರಿ ಅಂತ ಹೇಳ್ತಾರೆ. ನೀವು ಭಾವಿಸಿದಂತೆ ಇವರು ಅಮೇಲೇರಿದವರಲ್ಲ. ಈಗ ಬೆಳಿಗ್ಗೆ 9 ಗಂಟೆ ಆಗಿದೆ ಅಷ್ಟೇ. ಆದರೆ ಅದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿದ ಸಂಗತಿ ಏನಂತಂದ್ರೆ, ಇಲ್ಲಿ ಈಗಾಗಲೇ ಓದಿದಂತ ಭಾಗದಲ್ಲಿ ಬರ್ತದೆ. ಅದನ್ನ ಓದಿ ಸಮಯ ನಾನು ತೆಗೆದುಕೊಳ್ಳೋದಿಲ್ಲ ಹೆಚ್ಚು. ಅಲ್ಲಿ ಯೋವೇಲನ ಪ್ರವಾದನೆಯಲ್ಲಿ ಈ ಒಂದು ಪವಿತ್ರಾತ್ಮನ ದಾನವಾಗುವಂತಹ ವಿಷಯ ಬರೆದದೆ. ಆದ್ರೆ ಇಲ್ಲಿ ಬರೆದಂತಹ 17ರಿಂದ 21 ವಚನಗಳಲ್ಲಿ, ಅಂದ್ರೆ 5 ವಚನಗಳಿವೆ, ಅದರಲ್ಲಿ ಬರ್ತಕ್ಕಂಥದ್ದು ಏನಾಗಿದೆ ಅಂತಂದ್ರೆ ಪಾರ್ಷಿಯಲ್ ಫುಲ್ಫಿಲ್ಮೆಂಟ್. ಅದು ಪೂರ್ತಿಯಾಗಿ ಜರುಗಿದಂತಹ ಒಂದು ವಿಷಯ ಅಲ್ಲ. ಪ್ರವಾದನೆ 2ನೇ ಅಧ್ಯಾಯ, ಯೋವೇಲನ ಪ್ರವಾದನೆ ಓದ್ರೆ ನೀವು 2ನೇ ಅಧ್ಯಾಯ 28ರಿಂದ 32 ವಚನಗಳಲ್ಲಿ ಇದು ಪೂರ್ತಿ ಆಗಲಿಲ್ಲ. ಆದ್ರೆ ಕೊನೆಯ ಕಾಲದಲ್ಲಿ ಆಗತಕ್ಕಂಥ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತರ ಆಗಮನದ ಮಹಾದಿವಸದ ಬಗ್ಗೆ ಹೇಳುವಂಥ ವಿಷಯ ನಮಗ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 29ರಿಂದ 30 ವಚನಗಳಲ್ಲಿ ಕಂಡು ಬರ್ತದೆ. ಪಾರ್ಷಿಯಲಿ ಇಟ್ ಈಸ್ ಸೀನ್ ಹಿಯರ್ ಅಂಡ್ ಪಾರ್ಷಿಯಲಿ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಫ್ಯೂಚರ್. ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ನಾನು ಆದಷ್ಟು ಸ್ಲೋ ಆಗಿ ಹೇಳ್ತಾ ಇದ್ದೇನೆ, ಅದನ್ನ ನಿಮಗೆ ರೆಫರೆನ್ಸ್ ಕೊಟ್ಟು ಹೇಳ್ತಾ ಇದ್ದೇನೆ. ನಂದ ವಿಚಾರಗಳು ಬೇಡ, ಆದ್ರೆ ದೇವ್ರ ವಾಕ್ಯ ಏನ್ ಹೇಳ್ತದೆ ಅದನ್ನ ನಾವು ನಂಬೋಣ. ಅದೇನ್ ಹೇಳ್ತದೆ ಅಂತಂದ್ರೆ, ಈ ಒಂದು ಯೋವೇಲನ ಪ್ರವಾದನೆ ಇದು ಪೂರ್ತಿಯಾಗಿ ಆಯ್ತು ಅಂತ ಹೇಳಿ ಕೆಲವರು ಹೇಳ್ತಾರೆ. ಆದ್ರೆ ಅದು ಪೂರ್ತಿಯಾಗಿ ಆಗಿಲ್ಲ. ಪಾರ್ಷಿಯಲಿ ಅಂದ್ರೆ ಭಾಗಶಃ ಆಯ್ತು. ಆಮೇಲೆ ಉಳಿದಂತ ಭಾಗಶಃ ಅದು ಪೂರ್ತಿ ಯಾವಾಗ ಆಗ್ತದೆ ಅಂತಂದ್ರೆ, ಮತ್ತಾಯನ ಸುವಾರ್ತೆಯನ್ನ ಓದ್ರಿ ನೀವು 24ನೇ ಅಧ್ಯಾಯದಲ್ಲಿ 29, 30 2 ವಚನಗಳನ್ನ ಓದುವಾಗ ಅಲ್ಲಿ ಅದರ ಪೂರ್ತಿ ಒಂದು ಆಗ್ತದೆ ಎಂಬಂತ ವಿಷಯ ನಮಗ ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತದೆ. ಹೀಗೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆಯಾಗುವುದು ಈ ಸುವಾರ್ತೆಯು ಎಲ್ಲರಿಗೂ ಹೇಳುವುದಾಗಿದೆ ಎಂಬುದಾಗಿ ಇಲ್ಲಿ ಅವರು ಇಲ್ಲಿ ಮಾತಾಡ್ತಾ ಇದ್ದಾರೆ. ಯಾರು? ಪೇತ್ರ ಮತ್ತು 11 ಜನ ಅಪೊಸ್ತಲರು ಸೇರಿ 1000 ಗಟ್ಟಲೆ ಜನ ಅಲ್ಲಿದ್ದಾರೆ. ಅವರಿಗೆ ಸುವಾರ್ತೆಯ ಶುಭ ಸಂದೇಶವನ್ನ ಹೇಳಿ ಕ್ಲುಪ್ತವಾದ ರೀತಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಯೇಸು ಸ್ವಾಮಿಯನ್ನ ನೀವು ನಂಬ್ರಿ, ಆಗ ನೀವು ಏನಾಗ್ತದೆ ಅಂತಂದ್ರೆ ನಿಮಗೆ ರಕ್ಷಣೆ ಆಗ್ತದೆ ಎಂಬುದಾಗಿ ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವುದು ನಮ್ಮ ಕಣ್ಣು ಮುಂದೆ ಇಲ್ಲಿ ಬರೆಯಲ್ಪಟ್ಟಿದೆ. ಮುಂದೆ ಈ ಭಾಗದಲ್ಲಿ 22ರಿಂದ 25 ವಚನಗಳಲ್ಲಿ ಅಲ್ಲಿ ನಾವು ನೋಡುವಾಗ
ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮ್ಗೆ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ ಕಾರ್ಯಗಳನ್ನು, ಅದ್ಭುತಗಳನ್ನು, ಸೂಚಿ ಕಾರ್ಯಗಳನ್ನು ನಿಮಗೆ ನಡೆಸಿ ಆತನನ್ನು ತನಗೆ ಮೆಚ್ಚುಗೆ ಆದವನೆಂದು ನಿಮಗೆ ತೋರಿಸಿಕೊಟ್ಟನು ಎಂಬುದಾಗಿ. ಯಾಕಂದ್ರೆ ಈ ಜನ ಎಲ್ಲ ಏನಾಗಿದ್ದಾರಂತಂದ್ರೆ ಯೇಸು ಸ್ವಾಮಿಯ ಒಂದು ಸಮಯದಲ್ಲಿ ಇದ್ದಂಥವರಾಗಿದ್ದಾರೆ ಇವ್ರದೆಲ್ಲ. ದೀಸ್ ಪೀಪಲ್ ಹ್ಯಾವ್ ಸೀನ್ ದ ಲೈಫ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆದ್ರೆ ನಂಬದವರಾಗಿದ್ದಾರೆ ಅಷ್ಟೇ. ದ ಡಿಫರೆನ್ಸ್ ಓನ್ಲಿ ಇಸ್ ಶಿಷ್ಯರು ನಂಬಿದ್ರು, ಆದ್ರೆ ಈ ಜನ ಈಗ ಏನ್ ಕೇಳ್ತಾ ಇದ್ದಾರೆ ಇವರು ಇನ್ನೂ ತನಕ ನಂಬಿರಲ್ಲ. ಆದ್ರೆ ಯೇಸು ಸ್ವಾಮಿಯ ಸೂಚಕ ನೋಡಿದ್ದಾರೆ, ಯೇಸು ಸ್ವಾಮಿಯ ಮಹತ್ ಕಾರ್ಯ ನೋಡಿದ್ದಾರೆ. ದೇ ಹ್ಯಾವ್ ಸೀನ್ ಇಟ್ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಪೇತ್ರನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಏನಂತೇಳಿ, ನೀವು ಇದನ್ನ ನೋಡಿದ್ದೀರಿ, ಯೇಸು ಸ್ವಾಮಿಯ ಅದ್ಭುತ ಕಾರ್ಯಗಳನ್ನು ನೋಡಿದ್ದೀರಿ, ಸೂಚಕ ಕಾರ್ಯಗಳನ್ನು ನೋಡಿದ್ದೀರಿ. ಆತನು ತನಗೆ ಇದ್ರ ಮೂಲಕವಾಗಿ ನಿಮ್ಗೆ ಏನ್ ಕಂಡುಬಡ್ತು ಅಂತಂದ್ರೆ, ದೇವರು ಆತನ ಬಗ್ಗೆ ತನ್ನ ಮೆಚ್ಚುಗೆಯನ್ನ ಸೂಚಿಸಿದ್ದಾನೆ. ಯಾಕಂದ್ರೆ ಈ ಎಲ್ಲಾ ಅದ್ಭುತ ಕಾರ್ಯಗಳು, ಮಹತ್ ಕಾರ್ಯಗಳು ಸಾಮಾನ್ಯ ಮನುಷ್ಯರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಪಾಸಿಬಲ್ ಓನ್ಲಿ ಬೈ ಗಾಡ್. ದೇವರಿಂದಲೇ ಇದು ಸಾಧ್ಯ. ಅದನ್ನ ಯೇಸು ಸ್ವಾಮಿ ಮಾಡಿ ತೋರಿಸಿದ್ದಾರೆ. ಇದು ಯೇಸು ದೇವರ ಒಂದು ಮೆಚ್ಚುಗೆಯ, ಯೇಸು ಸ್ವಾಮಿಯ ಬಗ್ಗೆ ಮೆಚ್ಚುಗೆಯನ್ನ ಸೂಚಿಸ್ತದೆ ಎಂಬುದಾಗಿ ಇಲ್ಲಿ ನಮಗ ಪೇತ್ರನು ಸ್ಪಷ್ಟವಾಗಿ ಅದರ ವಿವರಣೆ ಕೊಡ್ತಾ ಇದೆ. ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯ ಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಅದನ್ನು ಸಹ ಹೇಳ್ಬಿಟ್ಟ. ಏನಂತೇಳಿ, ನಿಮ್ಮಿಷ್ಟೆಲ್ಲಾ ನಿಮಗೆ ದೇವರು ನಿಮಗೆ ಅದರ ಬಗ್ಗೆ ಸ್ಪಷ್ಟವಾದಂಥ ವಿಚಾರಗಳನ್ನ ಯೇಸು ಸ್ವಾಮಿ ಬಗ್ಗೆ ಕೊಟ್ಟರೂ ಸಹ ನೀವೇನ್ ಮಾಡ್ಬಿಟ್ರಿ ಅಂತಂದ್ರೆ ಅವನನ್ನ ಶಿಲುಬೆಗೆ ಹಾಕಿಸಿ ಕೊಂದ್ಬಿಟ್ರಿ ಎಂಬುದಾಗಿ ಇಲ್ಲಿ ಪೇತ್ರನು ಅವರಿಗೆ ಹೇಳ್ತಾ ಇದ್ದಾನೆ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ನೀವೇನೋ ಅವನನ್ನ ಕೊಂದ್ರಿ, ಅವನ ಶಿಲುಬೆ ಮೇಲೆ ಹಾಕಿದ್ರಿ, ಮೊಳೆಗಳನ್ನು ಕೈಗಳಿಗೆ ಕಾಲುಗಳಿಗೆ ಹೊಡೆದ್ರಿ, ತಲೆಗೆ ಮುಳ್ಳಿನ ಕಿರೀಟ ಹಾಕಿದ್ರಿ, ಆಮೇಲೆ ಪಕ್ಕಿಗೆ ಈಟಿಯಿಂದ ತಿವಿದ್ರಿ, ಈ ಪಂಚಗಾಯಗಳನ್ನು ನೀವು ಮಾಡಿದ್ರಿ, ಅವನ ದೇಹದಿಂದ ರಕ್ತ ಒಂದು ಪ್ರತಿಯೊಂದು ಹನಿ ಉಳಿದಂತೆ ಅದನ್ನ ನೀವು ಆತನು ಸುರಿಸಿದ. ಇಷ್ಟೆಲ್ಲಾ ವಿಷಯಗಳು ನೀವು ಮಾಡಿದ್ರೂ ಕೂಡ ನೀವು ಏನ್ ತಿಳ್ಕೊಂಡ್ರಿ, ಇನ್ನು ಯೇಸು ಸ್ವಾಮಿ ಸತ್ ಹೋದ ಅಂತೇಳಿ. ಆದರೆ ಇಲ್ಲಿ ಏನ್ ಹೇಳ್ತಾನ ಮುಖ್ಯವಾದಂತ ವಿಷಯ, ಯಾಕಂದ್ರೆ ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು. ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈಸ್ ದ ರಿಸರಕ್ಷನ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದನು ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಬಿಡಿಸಿ ಎಬ್ಬಿಸಿದನು ಎಂಬುದಾಗಿ. ನೀವೇನೋ ಅವನನ್ನು ಕೊಂದ್ರಿ ಆಯ್ತು ಅಂತ ಹೇಳಿ ತಿಳ್ಕೊಂಡ್ರಿ, ಆದ್ರೆ ದೇವರು ಅವನನ್ನ ಏನ್ ಮಾಡ್ದ ಅಂತಂದ್ರೆ ಸತ್ತೋಲಗಳಿಂದ ತಿರುಗಿ ಎಬ್ಬಿಸಿದನು. ಪುನರುತ್ಥಾನ ಮೂಲಕವಾಗಿ ಆತನನ್ನ ಎಬ್ಬಿಸಿದನು. ಮತ್ತೇನ್ ಹೇಳ್ತಾನ ನೋಡ್ರಿ, ಮರಣವು ಆತನನ್ನು ಹಿಡಿದುಕೊಂಡಿರುವುದು. ಅಸದವ್ರಿಗೆ ಬರೆದ ಪತ್ರದಲ್ಲಿ ಸುಂದರವಾದ ವಚನ ಇದೆ. 15ನೇ ಅಧ್ಯಾಯ 55, 56, 57 ವಚನ ಓದ್ರಿ ನೀವು. ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಏನಂತಂದ್ರೆ, ಓಂ ಮರಣವೇ ನಿನ್ನ ಕೊಂಡಿಯಲ್ಲಿ, ಸಮಾಧಿಯೇ ನಿನ್ನ ಜಯವೆಲ್ಲಿ ಎಂಬುದಾಗಿ ಪೌಲನು ಅಲ್ಲಿ ಕೇಳ್ತಾ ಇದ್ದಾರೆ. ಮರಣವೇ ನಿನ್ನ ಕೊಂಡಿಯಲ್ಲಿ, ನೀನು ಕೊಂಡಿ ಹಾಕಿ ಆತನನ್ನ ಅಲ್ಲೇ ಇಡ್ಬೇಕಂತ ನೀನು ನೋಡಿದಿ, ಆದ್ರೆ ಆಯ್ತಾ? ಆಗ್ಲಿಲ್ಲ. ಪವಿತ್ರ ಪುನರುತ್ಥಾನ ಹೊಂದಿದಾಗ ಯೇಸು ಸ್ವಾಮಿ ಎದ್ದ ಮೇಲೆ ಬಂದ್ಬಿಟ್ಟ ಸತ್ತೋರ್ಗಿಂದ. ಸಮಾಧಿ ಏನ್ ಮಾಡಿದ್ದು, ನನ್ನೊಳಗೆ ನೀ ಇರ್ಬೇಕು ಅಂತ ಹೇಳಿ ನೀನು ಹಿಡಿದಿಟ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದೆ, ಆದ್ರೆ ಆಯ್ತಾ? ಆಗ್ಲಿಲ್ಲ. ಸಮಾಧಿಯೇ ನಿನ್ನ ಜಯವೆಲ್ಲಿ ಎಂಬುದಾಗಿ ಪೌಲನು ಅಲ್ಲಿ ಒಂದು ಪ್ರಶ್ನೆ ಹಾಕ್ತಾನೆ ಅಲ್ಲಿ. ಅಂದ್ರೆ ಆಗ್ಲಿಲ್ಲ, ನಿಮಗೆ ನೀವು ಹಿಡಿದಿಡ್ಬೇಕಂದ್ರಿ, ಕೊಂಡಿ ಹಾಕ್ಬೇಕಂದ್ರೆ ಏನು ಮಾಡಿದ್ರು ಆಗ್ಲಿಲ್ಲ. ಯಾಕಂದ್ರೆ ದೇವರು ಯೇಸು ಸ್ವಾಮಿಯವರನ್ನ ಪುನರುತ್ಥಾನದ ಮೂಲಕವಾಗಿ ಎಬ್ಬಿಸಿದ್ದಾನೆ, ಮರಣದಿಂದ ಆತನನ್ನು ಜಯ ಆತನಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಪೇತ್ರನು, ಅಪೊಸ್ತಲರು ಅಲ್ಲಿ ಈ ಸ್ವಾರ್ಥಿಯನ್ನ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನೀವು ಇದಕ್ಕೆ ಓದಲಿಕ್ಕೆ ಸಮಯ ಬಹಳ ಆಗ್ತದೆ, ಅದ ಕಾರಣ ಈ ಭಾಗದಲ್ಲಿ 25ರಿಂದ ನೀವು ಮುಂದೆ ಹೋಗುವಾಗ 28ನೇ ವಚನ ತನಕ ಓದುವಾಗ ಅಲ್ಲಿ ಅದು ಯಾವ ಭಾಗ ಅಂತಂದ್ರೆ ಕೀರ್ತನೆಯ ಪುಸ್ತಕ 16ನೇ ಅಧ್ಯಾಯ 16th ಸಾಮ್ ಅದು ಅಲ್ಲಿ ಬರೆಯಲ್ಪಟ್ಟಿದೆ. ಅದು ಯಾಕೆ ಬರ್ತದೆ ಅಂತಂದ್ರೆ ಅದು ಕೂಡ ಈ ಯೇಸು ಸ್ವಾಮಿಯ ಪುನರುತ್ಥಾನದ ವಿಷಯವಾಗಿ ಹೇಳಿದಂತ
ಒಂದು ಭಾಗ. ನೂರಾರು ವರ್ಷಗಳ ಹಿಂದೆ ದಾವೀದನ ಮೂಲಕವಾಗಿ ದೇವರು ಈ ಮಾತನ್ನ ಬರೆಸಿದ್ದ. ಯೇಸು ಸ್ವಾಮಿ ಪುನರುತ್ಥಾನ ಹೊಂತಾನೆ, ಮರಣ ಅವನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಈ ಎಲ್ಲಾ ವಿಷಯಗಳನ್ನ ಕೀರ್ತನೆ 16ನೇ ಅಧ್ಯಾಯ ಅಲ್ಲಿ ಯೇಸು ಸ್ವಾಮಿ ವಿಷಯವಾಗಿ ಬರೆದದ್ದು ನಮ್ಗೆ ಸ್ಪಷ್ಟವಾಗಿ ಕಾಣ್ತದೆ. ಆದ ಕಾರಣ ನೀವು ಅದನ್ನು ಓದಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅರ್ಥ ಅಂದ್ರೆ ಇದೆಲ್ಲ ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ ಅದೇ ಅದನ್ನ ನೀವು ಸ್ವಲ್ಪ ನೆನಪಿಟ್ಕೊಡ್ರಿ ಎಂಬುದಾಗಿ. ದಾವೀದನ ವಿಷಯದಲ್ಲಿ ನಾನು ಧೈರ್ಯದಿಂದ ನಿಮ್ಮ ಸಂಗಡ ಮಾತಾಡಬಹುದು. ಅದೇನೆಂದ್ರೆ ಅವನು ತೀರಿ ಹೋಗಿ ಹುಣಲ್ಪಟ್ಟನು. ಈಗ ಕೆಲವ್ರು ಏನಂತಾರೆ ಅಂತಂದ್ರೆ, ಈ ಮಾತು ಯಾಕೆ ಬಂತು ಅಂತಂದ್ರೆ, ಕೆಲವರು 16ನೇ ಕೀರ್ತನೆ ಅದು ದಾವೀದನ್ ತನ್ನ ಸಲುವಾಗಿ ಬರ್ದಾನೆ ಅಂತ ಹೇಳಿ ಕೆಲವರು ಅದರ ಅರ್ಥ ಹಚ್ಚಲಿಕ್ಕೆ ನೋಡ್ತಾರೆ. ಆದರೆ ಅದು ಹಂಗಲ್ಲ. ದಾವೀದನು ತನ್ನ ಸಲುವಾಗಿ ಬರ್ದಿಲ್ಲ, ಅದನ್ನ ಯೇಸು ಸ್ವಾಮಿಯವರ ಸಲುವಾಗಿ ಬರ್ದಾನೆ ಎಂಬುದರ ವಿವರಣೆಯನ್ನ ಪೇತ್ರನು ಇಲ್ಲಿ ಹೇಳ್ತಾ ಇದ್ದಾನೆ. ನೋಡ್ರಿ ಏನ್ ಹೇಳ್ತಾ ಇದ್ದಂತ, ಅವನು ತೀರಿ ಹೋಗಿ ಹುಣಲ್ಪಟ್ಟನು, ಅವನ ಸಮಾಧಿ ಇಂದಿನವರೆಗೂ ನಮ್ಮಲ್ಲಿ ಇದೆ. ಇದು ಯಾರ್ದು? ದಾವೀದನ್. ಹಾಗಾದ್ರೆ ಮುಂದೆ ಏನಾಗ್ತದೆ ನೋಡ್ರಿ, ನಿನ್ನ ಸಂತತಿಯವರೊಳಗೆ ಅವನು ಪ್ರವಾದಿಯಾಗಿದ್ದು, ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನು. ತನಗೆ ದೇವರು ಆಣೆ ಇಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳಲೋಕದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ, ಆಮೇಲೆ ಪಾತಾಳಲೋಕದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ, ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ನೂರಾರು ವರ್ಷಗಳ ಹಿಂದೆ ದಾವೀದನು ಯೇಸು ಸ್ವಾಮಿಯ ದೇಹದ ಬಗ್ಗೆ ಇಲ್ಲಿ ಬರೆದಿದ್ದಾನೆ. ಏನ್ ಹೇಳ್ತಾನೆ ನೋಡ್ರಿ, ಪಾತಾಳದಲ್ಲಿ ಆತನ ಶರೀರ ಬಿಡ್ಲಿಲ್ಲ, ಆತನ ಶರೀರ ಕೊಳೆಯುವ ಅವಸ್ಥೆಯನ್ನು ಕಾಣ್ಲಿಲ್ಲ. ಆದ ಕಾರಣ ದೇವರು ಯೇಸುವನ್ನ ಎಬ್ಬಿಸಿದನು ಎಂಬುದಾಗಿ 32ನೇ ವಚನ ಅಲ್ಲಿ ಸ್ಪಷ್ಟವಾಗಿ ಹೇಳಿ. ಆದ ಕಾರಣ ಎಷ್ಟು ಅದ್ಭುತಗಳನ್ನ ಈ ಭಾಗದಲ್ಲಿ ನಮಗ ದೇವರು ತೋರಿಸ್ತಾ ಇದ್ದಾನೆ. ಎಷ್ಟು ಸರಳವಾಗಿ ಈ ಸಂದೇಶ ನಮಗ ಕೊಡಲ್ಪಟ್ಟಿದೆ. ಈ ರೀತಿಯಾಗಿ ಅಲ್ಲಿ ಏನಾಗ್ತದೆ ಅಂತಂದ್ರೆ, ನಾವು ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ ಎಂಬುದಾಗಿಯೂ ಸಹ ಪೇತ್ರನು ಹೇಳ್ತಾನೆ. ಯಾಕಂದ್ರೆ ಪೇತ್ರ ಯೇಸು ಸ್ವಾಮಿ ಶಿಲುಬೆಗೆ ಹಾಕಿದಾಗ ಇದ್ದ, ಆಮೇಲೆ ಪುನರುತ್ಥಾನ ಹೊಂದಿದಾಗಿಯೂ ಸಹ ಇದ್ದ, ಅದನ್ನ ನೋಡಿದ್ದ, ಕೇಳಿದ್ದ, ಕಂಡಿದ್ದ, ಎಲ್ಲವುಗಳು ಅವನಿಗೆ ಸ್ಪಷ್ಟವಾಗಿ ತಿಳಿದಿದ್ದ ಕಾರಣ ಅವನೇ ಹೇಳ್ತಾನೆ, ನಾವು ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ. ಯೇಸು ಸ್ವಾಮಿಯ ಪುನರುತ್ಥಾನದ ಸಾಕ್ಷಿ ನಾವಾಗಿದ್ದೇವೆ ಎಂಬುದಾಗಿ ಇಲ್ಲಿ ಪೇತ್ರನು ಹೇಳ್ತಾ ಇದ್ದ. ಹಾಗಾದ್ರೆ ಈ ಕರ್ತನು ಯಾರು ಎಂದು ಪೇತ್ರನು ಯೇಸು ಸ್ವಾಮಿಯ ಜೀವನ, ಶ್ರಮೆ, ಮರಣ, ಪುನರುತ್ಥಾನ ಮತ್ತು ಪರಲೋಕಾರೋಹಣ ಮತ್ತು ತಂದೆಯ ಬಲಪಾರ್ಶ್ವದಲ್ಲಿ ಆತನು ಮಹಿಮೆಯನ್ನ ಹೊಂದಿ ಕುಳಿತುಕೊಂಡಿದ್ದಾನೆ ಎಂಬುದರ ವಿಷಯವಾಗಿ ಇಲ್ಲಿ ಪೇತ್ರನು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಮರಣವು ಆತನ ಹಿಡ್ಕೊಂಡಿರಕ್ಕಾಗ್ಲಿಲ್ಲ. ಆದ್ರೆ ದಾವೀದನ ಬರೆದ ಕೀರ್ತನೆ ಅದೇನಾಗಿತ್ತು ಅಂತಂದ್ರೆ ಮೆಸ್ಸಿಯನ ಪ್ರವಾದನೆಯ ಕೀರ್ತನೆ, ಮೆಸ್ಸಿಯಾನಿಕ್ ಸಾಮ್ ಅಂತ ಹೇಳ್ತಾರಲ್ಲ ಅದು. ಈ ನಮ್ಮ ಈ ಮೆಸ್ಸಿಯಾನಿಕ್ ಸಾಮ್ಸ್ 150 ಕೀರ್ತನೆಗಳಲ್ಲಿ ಕೆಲವು ಸಾಮ್ಸ್ ಏನಾಗಿವೆ, ಕೆಲವು ಕೀರ್ತನೆಗಳೇನಾಗಿವೆ ಅಂತಂದ್ರೆ ಮೆಸ್ಸಿಯನ ಬಗ್ಗೆ ಬರೆದಂತಹ ಕೀರ್ತನೆಗಳಾಗಿವೆ. ಕೆಲವು ಅದಾವೆ, ನಂಬರ್ಸ್ ಹೇಳ್ತೇನೆ ಬೇಕಾದ್ರೆ ನೆಕ್ಸ್ಟ್ ಟೈಮು. ಆದ್ರೆ ಇದು ಸಹ ಅದರಲ್ಲಿ ಒಂದು, ನಂಬರ್ 16 ಈಸ್ ದ ಒನ್ ಆಫ್ ದೆಮ್ ಎಂಬುದಾಗಿ. ಈ ರೀತಿಯಾಗಿ ಮರಣವು ಆತನ ಹಿಡಿಲಿಕ್ಕಾಗ್ಲಿಲ್ಲ. ಆದ್ರೆ ಮೆಸ್ಸಿಯನ ಪ್ರವಾದನೆ ಕೀರ್ತನೆಯಲ್ಲಿ ನಾವು ಸ್ಪಷ್ಟವಾಗಿ ನೋಡುವಾಗ ಆತನ ಹೃದಯ, ನಾಲಿಗೆ, ದೇಹ ಅಲ್ಲಿ ಬರ್ತದೆ. ಓದ್ಲಿಕ್ಕೆ ನನಗೆ ಸಮಯ ಇಲ್ಲ ಅಂತ ಹೇಳಿ ನಾನು ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೇನೆ. 26ನೇ ವಚನ ನೋಡಿದ್ರೆ ನೀವು ಅಲ್ಲಿ ಕಾಣ್ತೀರಿ ಅದನ್ನು. ಆತನು ಹೃದಯದಲ್ಲಿ ಸಂತೋಷ ಪಟ್ಟ, ನಾಲಿಗೆಯಿಂದ ಆತನ ದೇವರಿಗೆ ಸ್ತೋತ್ರ ಹೇಳ್ದ, ಆಮೇಲೆ ದೇಹವೆಲ್ಲ ಹರ್ಷ ಅಲ್ಲಿ ಆತನು ಪ್ರಕಟಿಸುವುದನ್ನ ಕೀರ್ತನೆ 16ರಲ್ಲಿ ನಾವು ಕಾಣ್ತೇವೆ. ಈ ರೀತಿಯಾಗಿ ಯೇಸು ಕ್ರಿಸ್ತರ ಒಂದು ದೇಹ ಕೊಳೆಯುವ ಅವಸ್ಥೆಗೆ ಒಳಗಾಗ್ಲಿಲ್ಲ, ಅದು ತಿರುಗಿ ಸತ್ತರೊಳಗಿಂದ ಎಬ್ಬಿಸಲ್ಪಟ್ಟಿತು ಎಂಬುದು ಇಲ್ಲಿ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಈ ರೀತಿಯಾಗಿ 29ನೇ ವಚನದಲ್ಲಿ ಆತನು ನಾವು ಅದರ ಬಗ್ಗೆ ನೋಡುವಾಗ ಪುನರುತ್ಥಾನದ ಒಂದು ಖಚಿತತೆಯನ್ನ ಅಲ್ಲಿ ಸ್ಪಷ್ಟವಾಗಿ ಪೇತ್ರನು ಅಲ್ಲಿದ್ದಂತಹ ಜನರಿಗೆ ಸ್ಪಷ್ಟವಾಗಿ ಹೇಳ್ತಾನೆ. 36ನೇ ವಚನಕ್ಕೆ ಬರೋಣ. ಈಗ ಲಾಸ್ಟ್ ಅಂದ್ರೆ ಈಗ ಸಮಯ ದಾಟ್ತಾ ಇದೆ, ಆದ ಕಾರಣ 36ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಮುಖ್ಯವಾದಂತಹ ಸಂದೇಶವನ್ನ ಪೇತ್ರನು ಈ ಎಲ್ಲಾ ಹಿನ್ನೆಲೆಯಿಂದ ತೆಗೆದುಕೊಂಡು ಈಗ ಒಂದು ಕನ್ಕ್ಲೂಷನ್ ಈಗ ಕೊಡ್ತಾ ಇದ್ದಾನೆ.
ಭಾಷಣ ಪ್ರಸಂಗ ಆಯ್ತೀಗ, ಆದ್ರೆ ಪ್ರಸಂಗದ ಒಂದು ಕೊನೆ ಏನಿತ್ತು ಅದು ಬಹಳ ಇಂಪಾರ್ಟೆಂಟ್ ಇದೆ. ಅದನ್ನ ನಾವು 36ನೇ ವಚನದಲ್ಲಿ ಓದ್ತೇವೆ. ಅದೇನಂತಂದ್ರೆ, ಆದದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂಬುದಾಗಿ ಆತನು ಹೇಳ್ಬಿಡ್ತಾನೆ. ಈಸ್ ಟಾಕಿಂಗ್ ಸೋ ಕ್ಲಿಯರ್ಲಿ ಅಂಡ್ ಬ್ಲಂಟ್ಲಿ ಆನ್ ದರ್ ಫೇಸ್ ಎಂಬುದಾಗಿ ಇಲ್ಲಿ ತಿಳಿದು ಬರ್ತದೆ. ನೀವು ಏನ್ ಮಾಡಿದ್ರಿ ಆತನನ್ನ? ನೀವು ಶಿಲುಬೆಗೆ ಹಾಕಿದ್ರಿ. ಆ ಯೇಸುವನ್ನ ದೇವ್ರು ಏನ್ ಮಾಡಿದ್ರು ಅಂತಂದ್ರೆ ಒಡೆಯನನ್ನಾಗಿ ಕ್ರಿಸ್ತನನ್ನಾಗಿ, ಕ್ರಿಸ್ತನಂತಂದ್ರೆ ಯಾರು? ಮೆಸ್ಸಿಯನ್ ಅಂತಂದ್ರೆ ರಕ್ಷಕನನ್ನಾಗಿ ನೀವು ಮಾಡಿದ್ರು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಇದು ನಿಮಗೆ ನಿಸ್ಸಂದೇಹವಾಗಿ ತಿಳಿದಿರ್ಲಿ. ನೀವೇ ಮಾಡಿರಿ, ಅದ್ರ ಬಗ್ಗೆ ನೀವು ಡೌಟ್ ಯಾಕೆ ಮಾಡ್ತೀರಿ ಎಂಬುದಾಗಿ ಹೇಳುವಂತಹ ಮಾತು ನಮಗ 36ನೇ ವಚನದಲ್ಲಿ ಕಂಡು ಬರ್ತದೆ. ಅಂದ್ರೆ ಯೇಸು ಸ್ವಾಮಿಯೇ ನಿಜವಾದಂತ ರಕ್ಷಕ, ಯೇಸು ಸ್ವಾಮಿಯೇ ನಿಜವಾದಂತಹ ಒಡೆಯ. ನೀವೇನೇನೋ ಮಾಡಿದ್ರಿ, ಆದ್ರೆ ಅದೆಲ್ಲ ಫೇಲ್ ಆಯ್ತು. ಆದ್ರೆ ದೇವರು ಮಾಡಿದ್ದೆ ನಿಜವಾಯ್ತು, ಸತ್ಯವಾಯ್ತು, ಅದು ಘಟಿಸಿತು. ಅದನ್ನ ಈಗ ನಾವು ಸಾಕ್ಷಿಯಾಗಿ ಹೇಳ್ತಾ ಇದ್ದೇವೆ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನ್ ಮಾಡಬೇಕು ಎಂದು ಕೇಳಲು 37ನೇ ವಚನ. ನಾವೇನ್ ಮಾಡ್ಬೇಕು? ಈಗ ನೋಡ್ರಿ, ಕನ್ಕ್ಲೂಷನ್ ಈಗ ಅವ್ನು ಕೊಟ್ಟ ಕೂಡಲೇ ಅಲ್ಲಿ ದೇವರಾತ್ಮನ ಶಕ್ತಿಯ ಒಂದು ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹೇಳಿ. ಈಗ ದೇವರಾತ್ಮನ ಬಂದಿದ್ದಾನ ಆಲ್ರೆಡಿ, ಪವಿತ್ರ ಆತ್ಮನು. ಈಗ ಈ ಒಂದು ಸಂದೇಶ ಮುಗಿದ ಮೇಲೆ, ಕನ್ಕ್ಲೂಡಿಂಗ್ ರಿಮಾರ್ಕ್ಸ್ ಕೊಟ್ಟ ಮೇಲೆ ಪವಿತ್ರಾತ್ಮನ ಕೆಲಸದಲ್ಲಿ ಏನಾಯ್ತು ಅಂತಂದ್ರೆ, ಈ 3000 ಜನರು ಹೃದಯದಲ್ಲಿ ಏನಾಯ್ತು ಅಂತಂದ್ರೆ ಪವಿತ್ರಾತ್ಮನ ಕೆಲಸ ಮಾಡಿದ. ನಾವು ಯೋಹಾನ್ ಸುವಾರ್ತೆಯಲ್ಲಿ ನೋಡ್ತೇವೆ ಏನಂತ ಹೇಳಿ. ಪವಿತ್ರಾತ್ಮನ ಕೆಲಸಗಳೇನು? ಪಾಪ, ನೀತಿ, ನ್ಯಾಯ ತೀರ್ಪಿಕೆಗಳ ಬಗ್ಗೆ ಅರಿವನ್ನು ಹುಟ್ಟಿಸುವಂತದ್ದು ಪವಿತ್ರಾತ್ಮನ ಕೆಲಸ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಪಾಪ, ನೀತಿ, ನ್ಯಾಯ ತೀರ್ಪು ಇವುಗಳ ವಿಷಯವಾಗಿ ಅರಿವಿಕೆಯನ್ನು ಉಂಟು ಮಾಡುವುದು ಪವಿತ್ರಾತ್ಮನ ಕೆಲಸ. ಈಗ ಈ ಲೋಕಕ್ಕೆ ಕಳಿಸಲ್ಪಟ್ಟಂತಹ ಪವಿತ್ರಾತ್ಮನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಈ 3000 ಜನರ ಹೃದಯದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನೀವು ಪಾಪ ಮಾಡಿದ್ದೀರಿ, ನೀವು ಪಾಪಿಗಳು. ರೋಮ 3:23 ಹೇಳ್ತದಲ್ಲ ಸ್ಪಷ್ಟವಾಗಿ. ಪೌಲ್ ಹೇಳ್ತಾನೆ ಏನಂತ ಹೇಳಿ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅದನ್ನು ಹೇಳದ ಪವಿತ್ರಾತ್ಮ. ಎರಡನೇದಾಗಿ ಪಾಪ, ನೀತಿ. ದೇವರ ನೀತಿ ಏನು? ಯೇಸು ಸ್ವಾಮಿಯಲ್ಲಿ ನಮಗ ತೋರಿ ಬಂದಿದೆ. ದೇವರ ನೀತಿ ನಮಗೆ ಯೇಸು ಸ್ವಾಮಿಯಲ್ಲಿ ತೋರಿ ಬಂದದೆ. ಆ ನೀತಿ ಏನಂತಂದ್ರೆ ಯೇಸು ಸ್ವಾಮಿ ಆಗಿದ್ದಾನೆ. ಆತನನ್ನ ನಂಬುವಾಗ ಆತನು ನಿಮ್ಮ ಪಾಪಗಳನ್ನ ಕ್ಷಮಿಸಿ ನಿಮಗೆ ಬೇಕಾದಂತ ಬಿಡುಗಡೆಯನ್ನು ಕೊಡ್ತಾನೆ, ರಕ್ಷಣೆಯನ್ನು ಕೊಡ್ತಾನೆ, ಹೊಸ ಜೀವನ ಕೊಡ್ತಾನೆ, ನಿತ್ಯ ಜೀವನ ಕೊಡ್ತಾನೆ ಎಂಬುದಾಗಿ ಎರಡನೇ ಒಂದು ಮಾತು. ಮೂರನೇದಾಗಿ ಪಾಪ, ನೀತಿ, ನ್ಯಾಯ ತೀರ್ಪು. ನ್ಯಾಯ ತೀರ್ಪು ಯಾರಿಗಾಗ್ತದೆ? ಯಾರು ಯೇಸು ಸ್ವಾಮಿಯನ್ನು ನಂಬುವುದಿಲ್ಲ ಅವರಿಗೆ ಆಗ್ತದೆ. ಅವರು ಏನಾಗ್ತಾರಂತ ನಿತ್ಯ ನರಕಕ್ಕೆ ಹೋಗ್ತಾರೆ. ವೈಟ್ ಥ್ರೋನ್ ಜಜ್ಮೆಂಟ್ ಎಂಬುದಾಗಿ ಮುಂದೆ ಬರ್ತದೆ. ಅದು ಪ್ರಕಟಣೆಯ ಪುಸ್ತಕ ನೀವು ಓದಿದ್ರೆ ಅಲ್ಲಿ ಕಂಡು ಬರ್ತದೆ. ವೈಟ್ ಥ್ರೋನ್ ಜಜ್ಮೆಂಟ್, ಬಿಳಿ ಸಿಂಹಾಸನದ ಮೇಲೆ ಯೇಸು ಸ್ವಾಮಿ ನ್ಯಾಯ ತೀರಿಸ್ತಾನೆ. ಯಾರ್ದು ನ್ಯಾಯ ತೀರಿಸ್ತಾನಂತಂದ್ರೆ ಅವಿಶ್ವಾಸಿಗಳದ್ದು. ಅಂದ್ರೆ ಯೇಸು ಸ್ವಾಮಿಯನ್ನು ನಂಬದಂತ ಜನರು ಯಾರಿದ್ದಾರೆ, ಯಾರ ಹೆಸರು ಜೀವಬಾದ್ರ ಪಟ್ಟಿಯಲ್ಲಿ ಬರ್ದಿಲ್ಲ, ಅವರ ಹೆಸರುಗಳು ಅಲ್ಲಿ ಇಲ್ಲ, ಅಂಥವರನ್ನ ಯೇಸು ಸ್ವಾಮಿ ನ್ಯಾಯ ತೀರ್ಪಿಗಳು ಒಳಪಡಿಸಿ ಅವರಿಗೆ ತೋರಿಸ್ತಾನೆ. ಹಿ ಪ್ರೂವ್ಸ್. ನೀವು ನಂಬದೇ ಹೋದ ಕಾರಣ, ಪಶ್ಚಾತ್ತಾಪ ಪಡದೆ ಹೋದ ಕಾರಣ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡದೆ ಹೋದ ಕಾರಣ ಈಗ ನಿಮ್ಗ ಶಿಕ್ಷೆ, ನೀವು ಮಾಡಿದಂತ ಪಾಪದ ಶಿಕ್ಷೆ ನಿಮ್ ಕೂಡ ಬಂದದೆ. ಈಗ ಆ ಶಿಕ್ಷೆ ಏನಂತದ? ನಿತ್ಯವಾದ ನರಕ. ಅದನ್ನ ನೀವು ಒಂದ್ ವೇಳೆ ತಪ್ಪಿಸ್ಕೊಳ್ಬಹುದಾಗಿತ್ತು, ಆದ್ರೆ ಅದನ್ನ ನೀವು ತಪ್ಪಿಸ್ಕೊಳ್ಳದ ಕಾರಣ ಅದರ ಶಿಕ್ಷೆ ಈಗ ನೀವು ಅನುಭವಿಸ್ರಿ ಅಂತ ಹೇಳಿ ಯೇಸು ಸ್ವಾಮಿ ಅವ್ರನ್ನ ನಿತ್ಯ ನರಕಕ್ಕೆ ಹಾಕ್ತಾನೆ ಎಂಬುದಾಗಿ ಪ್ರಕಟಣೆಯ ಕೊನೆಯ 3 ಅಧ್ಯಾಯಗಳಲ್ಲಿ ನಿಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ಪವಿತ್ರ ಆತ್ಮನ ಕೆಲಸ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಆರಂಭವಾಯ್ತು ಎಂಬುದಾಗಿ ನಮಗೆ ಇಲ್ಲಿ ಕಂಡು ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಎಷ್ಟು ಜನ ರಕ್ಷಣೆ ಹೊಂತಾರಂತಂದ್ರೆ 3000 ಜನರು ರಕ್ಷಣೆ ಹೊಂತಾರೆ. ನೋಡ್ರಿ, ಅಲ್ಲಿ ಹೇಳ್ತಾನೆ ನೋಡ್ರಿ ಅಪೊಸ್ತಲರು, ನಿಮ್ಮ ಪಾಪ ಪರಿಹಾರ ಆಗುವ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಕ್ರಿಸ್ತ ಯೇಸುವಿನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸ್ಕೊಡ್ರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವಲ್ಲೆಲ್ಲರಿಗೂ ಅಂತೂ ನಿಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂಬುದಾಗಿ ಅಲ್ಲಿ
ಪೇತ್ರನ ಒಂದು ಕೊನೆಯ ಮಾತುಗಳು ಇವು. ಆ ಪ್ರಸಂಗ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿ ನಿಮ್ಗೆ ಗೊತ್ತದೆ. ಈಗಾಗಲೇ ನಾನು ಅದನ್ನು ವಿವರಿಸಿದ್ದೇನೆ. ಸ್ವಲ್ಪ ವರ್ಸ್ ಬೈ ವರ್ಸ್ ಅಭ್ಯಾಸ ಮಾಡ್ರಿ, ಓದ್ರಿ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 4 ಸಲ ಅಲ್ಲ, ಓದ್ರಿ. ತಿಳಿ ತನಕ ಓದ್ರಿ. ಆಗ ನಿಮಗೆ ಬಹಳಷ್ಟು ಖುಷಿ ಆಗ್ತದೆ. ದೇವ್ರ ವಾಕ್ಯದಲ್ಲಿ ಎಷ್ಟು ಅರ್ಥ ಇದೆ, ಸತ್ಯ ಇದೆ ಎಂಬುದು ನಿಮಗೆ ತಿಳಿದು ಬರ್ತದೆ. ಆಮೇಲೆ ಏನಾಯ್ತಂತಂದ್ರೆ ಅವ್ರು ಹೇಳ್ತಾನೆ ಒಂದೇ ಮಾತು, ಯೇಸು ಕ್ರಿಸ್ತನ ಹೆಸರು ಏನ್ ಮಾಡ್ರಿ ನೀವು ಪ್ರತಿಯೊಬ್ಬರು ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡ್ರಿ. ನೋಡ್ರಿ, ನಿಮ್ಮ ಪಾಪಗಳು ಪರಿಹಾರವಾಗೋದಕ್ಕಾಗಿ ಅಂದ್ರೆ ಪಶ್ಚಾತ್ತಾಪ ಪಡ್ರಿ ನೀವು. ಆಮೇಲೆ ಏನ್ ಮಾಡ್ರಿ, ದೇವ್ರ ಕಡೆಗೆ ತಿರುಗಿ ಕೊಡ್ರಿ. ಟರ್ನ್ ಟು ಗಾಡ್ ಅಂತಂದ್ರೆ ಪಶ್ಚಾತ್ತಾಪ ಪಡ್ರಿ ಎಂಬುದಾಗಿ ಹೇಳ್ತಾನೆ. ಮೂರನೇದಾಗಿ ಕ್ರಿಸ್ತ ಯೇಸುವಿನ ಹೆಸರಿನ ಮೇಲೆ ನಂಬಿಕೆ ಇಡ್ರಿ. ಬಿಲೀವ್ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂಡ್ ಯು ವಿಲ್ ಬಿ ಸೇವ್ಡ್ ಎಂಬುದಾಗಿ ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ಓದ್ತೇವೆ ಅದನ್ನ. ಆಮೇಲೆ ಏನ್ ಮಾಡ್ರಿ, ಕರ್ತನಾದ ಯೇಸು ಕ್ರಿಸ್ತರು ಅಂದ್ರೆ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ನೀವು ದೀಕ್ಷಾ ಸ್ನಾನ ಮಾಡಿಸ್ಕೊಡ್ರಿ. ಅದನ್ನು ಸಾಕ್ಷಿಯಾಗಿ ಮಾಡ್ರಿ. ನಾನು ಕ್ರಿಸ್ತನಿಗಾಗಿ ಅಂದ್ರೆ ಕ್ರಿಸ್ತನೊಂದಿಗೆ ಸತ್ತಿದ್ದೇನೆ, ಕ್ರಿಸ್ತನೊಂದಿಗೆ ನಾನು ಎಬ್ಬಿಸಲ್ಪಟ್ಟಿದ್ದೇನೆ ಎಂಬ ಸಾಕ್ಷಿಯ ಜೀವಿತವನ್ನ ನೀವು ನೀರಿನೊಳಗೆ ಹೋಗುವಾಗ, ನೀರಿನಿಂದ ಮೇಲೆ ಬರುವಾಗ ಅದನ್ನ ಸಾಕ್ಷಿಯಾಗಿ ಹೇಳ್ರಿ ಅಂತ ಹೇಳಿ ಪೇತ್ರನು ಸ್ಪಷ್ಟವಾಗಿ ಅವರಿಗೆ ಹೇಳಿದ ಕಾರಣ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಒಪ್ಪಿಕೊಂಡರು. ನೋಡ್ರಿ 41ನೇ ವಚನ, ಅವನ ಮಾತಿಗೆ ಒಪ್ಪಿಕೊಂಡವರು, ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು ಎಂಬುದಾಗಿ ಇಲ್ಲಿ ನಮಗ ಸ್ಪಷ್ಟವಾದ ಮಾತು ಕಂಡು ಬರ್ತದೆ. ಈ ರೀತಿಯಾಗಿ ಪೇತ್ರನ ಒಂದು ಪ್ರಸಂಗ ಪವಿತ್ರಾತ್ಮನ ಬರೋಣ ಆದ ಮೇಲೆ ಎಷ್ಟು ವಿಶೇಷವಾಗಿ ಇತ್ತು ಮತ್ತು ಪವಿತ್ರಾತ್ಮನ ಕಾರ್ಯದ ಮೂಲಕವಾಗಿ ಯಾವ ರೀತಿಯಾಗಿ ಜನರು ರಕ್ಷಣೆ ಹೊಂದಿದ್ರು ಎಂಬ ವಿಚಾರವನ್ನ ನಾವು ಈಗಾಗಲೇ ಸ್ಪಷ್ಟವಾಗಿ ಕಂಡುಕೊಂಡಿದ್ದೇವೆ. ಆದ ಕಾರಣ ಕೊನೆಯ 2-3 ವಚನಗಳಂತ ಹೇಳಿ ನಾನು ಮುಗಿಸ್ತೇನೆ. 38ನೇ ವಚನವನ್ನು ನೋಡು. ಪೇತ್ರನು ಈ ಅವಕಾಶವನ್ನು ದೇವರು ಒದಗಿಸಿ ಕೊಟ್ಟಾಗ ನೇರವಾಗಿ ಸುವಾರ್ತೆಯನ್ನೇ ಹೇಳಿದನು. ಆದ ಕಾರಣ ನಮ್ಮ ಜೀವನದಲ್ಲಿ ದೇವರ ಅವಕಾಶಗಳನ್ನು ಕೊಡುವಾಗ ಸುವಾರ್ತೆಯನ್ನು ಹೇಳುವಂತ ಅವಕಾಶ ಕೊಟ್ಕೊಳ್ಳೆ ಅದನ್ನ ನಾವು ಮಾಡಬೇಕು, ಅದನ್ನ ಕಳ್ಕೊಳ್ಬಾರ್ದು, ಅದನ್ನ ನಾವು ಜನರಿಗೆ ತಿಳಿಸ್ಬೇಕು ಎಂಬುದು ಇಲ್ಲಿ ನಮಗ ತಿಳಿದು ಬರ್ತದೆ. ಆಮೇಲೆ ಏನಾಗ್ತದಂತ 39ನೇ ವಚನ ನೀವು ಅಲ್ಲಿ ಓದುವಾಗ, ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾದವರೆಲ್ಲರಿಗೂ ದೇವರು ಕರೆದವರೆಲ್ಲರಿಗೂ ಖಂಡಿತವಾಗಿ ಸಾಕ್ಷಿ ನುಡಿದನು ಅಂತಂದ್ರೆ ಸುವಾರ್ತೆ ಕೇವಲ ಸ್ವಲ್ಪ ಜನರಿಗಾಗಿ ಅಲ್ಲ, ಕೇವಲ ಯಹೂದ್ಯರಿಗಾಗಿ ಅಲ್ಲ, ಅದು ಎಲ್ಲರಿಗೋಸ್ಕರವಾಗಿದೆ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ಆತನು ಹೇಳ್ತಾನೆ. ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾದವರೆಲ್ಲರಿಗೂ ದೇವರು ಕರೆದವರೆಲ್ಲರಿಗೂ ಅದು ಖಂಡಿತವಾಗಿ ಇರುವಂತಹದ್ದು ಎಂಬುದಾಗಿ ಅಲ್ಲಿ ಸುವಾರ್ತೆಯ ವಿಷಯವಾಗಿ ಪೇತ್ರನು ಹೇಳ್ತಾ ಇದ್ದಾನೆ. ಆದ ಕಾರಣ ನಮ್ಮ ಕರ್ತವ್ಯ ಎಲ್ಲರಿಗೂ ಸುವಾರ್ತೆ ಹೇಳಬೇಕು. ಬರೀ ಕ್ರೈಸ್ತರಿಗೆ ಅಷ್ಟೇ ಅಲ್ಲ, ಅಂದ್ರೆ ಕ್ರೈಸ್ತರಲ್ಲಿಯೂ ಎಷ್ಟೋ ಜನ ನಾಮಧೇಯ ಕ್ರೈಸ್ತರಿದ್ದಾರೆ, ಅವ್ರಿಗಷ್ಟೇ ಹೇಳಬೇಕು ಅಂತಲ್ಲ, ಅವ್ರಿಗೂ ಹೇಳಬೇಕು. ನಿಜ, ಅವರು ನಿಜ ಕ್ರೈಸ್ತರಾಗಬೇಕು ಈ ಸ್ವಾಮಿಯನ್ನು ನಂಬಿ. ಎರಡನೇದಾಗಿ ಕ್ರಿಸ್ತನನ್ನ ನಂಬದೇ ಇದ್ದವರಿಗೂ ಸಹ ಹೇಳಬೇಕು ಎಂಬುದರ ವಿಷಯ ಇಲ್ಲಿ ನಮಗೆ ತಿಳಿದು ಬರ್ತದೆ. 40ರಿಂದ 41 ವಚನ ನೀವು ಓದುವಾಗ ಅಲ್ಲಿ ಏನ್ ಮಾಡ್ದ ಅಂತಂದ್ರೆ ಎಚ್ಚರಿಸಿದನು ಎಂಬುದಾಗಿ, ಖಂಡಿತವಾಗಿ ಸಾಕ್ಷಿ ನುಡಿದನು ಮತ್ತು ಎಚ್ಚರಿಸಿದನು. ಆಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಎಷ್ಟು ಜನ? 42ನೇ ವಚನ, 3,000 ಜನರು. ಅವ್ರೇನ್ ಮಾಡಿದ್ರು ಅಂತಂದ್ರೆ ಸಭೆ ಸೇರಿದರು ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ನೋಡ್ರಿ, ಏನಾದಂತವ್ರು ಅವರೆಲ್ಲ ಸಭೆಯನ್ನ ಸೇರಿದರು ಎಂಬುದಾಗಿ ಅಲ್ಲಿ ತಿಳಿದು ಬರ್ತದೆ. ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆ ಮಾಡುವುದರಲ್ಲಿಯೂ ನಿರತರಾಗಿದ್ರು. ನೋಡ್ರಿ, ಸಭೆ ಅಂತಂದ್ರೆ ಹೇಗಿರಬೇಕು ಎಂಬುದರ ಚಿತ್ರ ಸ್ಪಷ್ಟವಾಗಿ ಇಲ್ಲಿ ಹೇಳಲಾಗಿದೆ. ರಕ್ಷಣೆ ಹೊಂದಿದಂತಹ ಜನರ ಗುಂಪು ಸಭೆ ಆಗಿದೆ. ದೊಡ್ಡ ಕಟ್ಟಡ ಅಲ್ಲ, ಅಥವಾ ಒಂದು ದೊಡ್ಡ ಒಂದು ಆವರಣ ಅಲ್ಲ, ಆದ್ರೆ ಸಭೆ ಒಂದು ಗುಂಪು ಏನಾಗಿದೆ ಅಂತ, ಗ್ರೂಪ್ ಆಫ್ ಪೀಪಲ್ ಹೂ ಹ್ಯಾವ್ accepted the Lord Jesus Christ. That is very, very, very important. ಆದ ಕಾರಣ ನಾವು ಜಾತಿ, ಧರ್ಮ ಅಥವಾ ನಾವು ಕ್ರೈಸ್ತ ಕುಟುಂಬದಲ್ಲಿ ಇದ್ದವರು ಎಂಬಂತ ಒಂದು ವಿಚಾರ ನಮ್ಮಲ್ಲಿ ಇರುವುದಾದ್ರೆ ಅದ್ರ ಬಗ್ಗೆ ನಾನೇನು ಹೇಳಿಕ್ ಮನಸ್ಸು ಮಾಡೋದಿಲ್ಲ. ಆದ್ರೆ ನಿಜವಾಗಿ ನಮ್ಮ ಜೀವನ ಯಾವಾಗ ಶುರು ಆಗ್ತದೆ ಅಂತಂದ್ರೆ
ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಯೇಸು ಸ್ವಾಮಿ ನಂಬುವಾಗ ನಮ್ಮ ನಿಜ ಕ್ರಿಸ್ತ ಜೀವನ ಆರಂಭವಾಗ್ತದೆ. ಅಲ್ಲಿಂದ ನಮ್ಮ ಸಂಬಂಧ ಶುರುವಾಗ್ತದೆ. ದೇವರ ಮಕ್ಕಳಾಗ್ತೇವೆ, ದೇವರ ರಾಜ್ಯಕ್ಕೆ ಸೇರ್ತೇವೆ ಎಂಬಂತಹ ನಿರೀಕ್ಷೆ ನಮಗೆ ಸಿಗ್ತದೆ. ಇದು ನಾವು ತಿಳ್ಕೊಳ್ಬೇಕಾದಂತ ಮುಖ್ಯವಾದಂತ ಅಂಶ. ಸಭೆಯ ಆರಂಭವಾಯ್ತು. ಅವ್ರು ಏನೇನ್ ಮಾಡಿದಾರಂತಂದ್ರೆ, ಸಹೋದರ ಅನ್ಯೋನ್ಯತೆಯಲ್ಲಿ ಮೊದಲೇದು ಸಹೋದರರ ಅನ್ಯೋನ್ಯತೆ ಎಷ್ಟು ಮುಖ್ಯವಾಗಿದೆ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ವಿ ಹ್ಯಾವ್ ಟು ಎನ್ಕರೇಜ್ ಈಚ್ ಅದರ್. ಒಬ್ಬರನ್ನೊಬ್ರು ನಾವು ಯಾವಾಗಲೂ ಪ್ರೋತ್ಸಾಹ ಕೊಡಬೇಕಾದದ್ದು. ಎರಡನೇದಾಗಿ ರೊಟ್ಟಿ ಮುರಿಯುವುದರಲ್ಲಿ. ರೊಟ್ಟಿ ಯಾಕೆ ಮುರಿಬೇಕು ನಾವು ಮೇಲಿನ ಮೇಲೆ ಅಂತ ಹೇಳಿ ನೀವು ಕೇಳಬಹುದು. ಯೇಸು ಸ್ವಾಮಿನೇ ಹೇಳಿದ್ದಾರೆ ಏನಂತ ಹೇಳಿ, ಈ ರೀತಿಯಾಗಿ ನೀವು ಮಾಡುವಾಗ ಮೇಲುಪ್ಪರಿಗೆಯಲ್ಲಿ ಯೇಸು ಸ್ವಾಮಿ ಹೇಳಿದಂತ ಮಾತನ್ನ ನೆನಪಿಸ್ಕೊಡ್ರಿ. ಅದನ್ನ ಓದ್ಲಿಕ್ಕೆ ಹೋಗುದಿಲ್ಲ. ಅಲ್ಲಿ ಅವ್ರು ಏನ್ ಹೇಳ್ತಾರಂತಂದ್ರೆ, ನೀವು ಈ ರೀತಿಯಾಗಿ ಮಾಡುವಾಗ ನನ್ನನ್ನ ನೆನೆಸ್ಕೊಳ್ತೀರಿ. ಆದ ಕಾರಣ ಎಷ್ಟು ಸಲ ನೀವು ಮಾಡ್ತೀರಿ ಅಷ್ಟು ಸಲ ನನ್ನ ನೆನಪಿಸ್ಕೊಳ್ತೀರಿ ಎಂಬುದಾಗಿ. ನನ್ನ ಶ್ರಮೆ, ನನ್ನ ಮರಣ, ನನ್ನ ಪುನರುತ್ಥಾನ, ನಾನು ಪರಲೋಕಕ್ಕೆ ಏರಿ ಹೋಗಿದ್ದು ಮತ್ತೆ ತಿರುಗಿ ಬರುವಂತದ್ದು ಎಲ್ಲಾ ವಿಷಯಗಳನ್ನ ನೀವು ನೆನಪಿಸಿಕೊಳ್ಳುವುದಕ್ಕಾಗಿ ರೊಟ್ಟಿ ಮುರಿಯಿರಿ ಎಂಬುದಾಗಿ ಆತನು ಹೇಳ್ತಾನೆ ಎಂಬುದನ್ನು ನೆನಪು ಮಾಡ್ಕೊಡ್ರಿ. ಅಷ್ಟೇ ಅಲ್ಲದೆ ಅವ್ರೇನ್ ಮಾಡ್ತಿದ್ರಂತೆ, ಪ್ರಾರ್ಥನೆಗಳಲ್ಲಿ ನಿರತರಾಗಿದ್ರು. ಪ್ರಾರ್ಥಿಸುವಂಥದ್ದು ಬಹಳ ಮುಖ್ಯ. ಅದನ್ನ ನಾವು ಯಾವಾಗಲೂ ಮಾಡಬೇಕಾದದ್ದು ಅವಶ್ಯ. ಬೇರೆಯವ್ರು ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ಲಿ, ಅದು ಎರಡನೇದ್ದು. ಆದ್ರೆ ನಾವು ಪ್ರಾರ್ಥನೆ ಮಾಡಬೇಕಾದದ್ದು ಬಹಳ ಅವಶ್ಯ. ವಿ ಹ್ಯಾವ್ ಟು ಪ್ರೇ ಅಂಡ್ ವಿ ಹ್ಯಾವ್ ಟು ರಿಕ್ವೆಸ್ಟ್ ಅದರ್ಸ್ ಆಲ್ಸೋ ಟು ಪ್ರೇ. ದಟ್ ಈಸ್ ಓಕೆ. ಆದ್ರೆ ಬೇರೆಯವರೇ ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ಲಿ ಅಂತಂದ್ರೆ ಹಂಗೆಲ್ಲಿ ಬರ್ದಿಲ್ಲ ದೇವ್ರ ವಾಕ್ಯದಲ್ಲಿ. ನೀವು ಯಾವಾಗಲೂ ಬೇರೆಯವ್ರಿಗೆ ನಿಮ್ ಪ್ರಾರ್ಥನೆ ರಿಕ್ವೆಸ್ಟ್ ಕಳಿಸ್ರಿ, ಅಥವಾ ನೀವು ಅವ್ರಿಗೆ ಇದನ್ ಮಾಡ್ರಿ, ಅವಾಗ ನಿಮ್ ಸಲುವಾಗಿ ಪ್ರೇಯರ್ ಮಾಡ್ತಾರೋ. ಹಿಂಗೆಲ್ಲಿ ಬರ್ದದೇನ್ರಿ? ಬರ್ದಿಲ್ಲ. ಗಾಡ್ಸ್ ವರ್ಡ್ ಇಸ್ ವೆರಿ ಕ್ಲಿಯರ್. ಅವರೆಲ್ಲ ಏನಾದ್ರಂತ, ಪ್ರಾರ್ಥನೆಗಳಲ್ಲಿ ನಿರತರಾದ್ರು. ದೇ ಬಿಕೇಮ್ ಬಿಸಿ ವಿತ್ ಪ್ರೇಯರ್ ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಈ ರೀತಿಯಾಗಿ 43ನೇ ವಚನ, ಭಕ್ತಿಪೂರ್ವಕ ಭಯ ಹಿಡಿಯಿತು ಅಂತ. ಅಂದ್ರೆ ದೇ ಫಿಯರ್ಡ್ ಗಾಡ್ ಇನ್ ದ ರಿಯಲ್ ವೇ. ಅಂಜಿ ಓಡಿ ಹೋಗುವಂತದ್ದಲ್ಲ. ಆದ್ರೆ ದೇವರು ಎಷ್ಟು ಅದ್ಭುತನಾಗಿದ್ದಾನೆ, ದೇವರು ಎಷ್ಟು ಅದ್ಭುತವಾದ ರೀತಿಯಲ್ಲಿ ನಮಗೆ ರಕ್ಷಣೆ ಕೊಟ್ಟಿದ್ದಾನೆ ಯೇಸು ಸ್ವಾಮಿಯ ಮೂಲಕ ಎಂಬುದನ್ನ ತಿಳಿದಾಗ ಅವರಿಗೆ ನಿಜವಾದಂತಹ ಒಂದು ರೆಸ್ಪೆಕ್ಟ್ಫುಲ್ ಫಿಯರ್ ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಭಕ್ತಿಪೂರ್ವಕವಾದಂತಹ ಭಯ ಅಲ್ಲಿ ಹಿಡಿಯಿತು. ಬೋಧನಾಪೂರ್ವಕವಾದಂತಹ ಮಹತ್ ಕಾರ್ಯಗಳು ಆದವು ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಕೊನೆಯ 2 ವಚನಗಳಲ್ಲಿ ಪ್ರೀತಿಯ ಒಂದು ಪ್ರೇರಣೆ ಮತ್ತು ಪ್ರೀತಿ ಯಾವ ರೀತಿಯಾಗಿ ಕಾರ್ಯಪ್ರವರ್ತವಾಗಿತ್ತು ಎಂಬುದು ಸಹ ಹೇಳಲ್ಪಟ್ಟಿದೆ. ಸಭೆಯಲ್ಲಿ ಏನೇನು ನಡೆಯಿತು ಎಂಬುದಾಗಿ ಕೊನೆಯ ಒಂದು ಭಾಗ ನಮಗೆ ತಿಳಿಯುತ್ತದೆ. ಪ್ರೀತಿಯಿಂದ ಯಾವ ರೀತಿಯಾಗಿ ಅವರು ಜೀವಿಸಿದ್ರು, ಅದು ಯಾವ ರೀತಿಯಾಗಿ ಕೆಲಸ ಮಾಡಿತು ಎಂಬಂತಹ ವಿಷಯಗಳು ನಮಗೆ ಕೊನೆಯ 3-4 ವಚನಗಳಲ್ಲಿ ಕಂಡು ಬರ್ತವೆ. ಈ ರೀತಿಯಾಗಿ ದೇವರು ಇಷ್ಟೆಲ್ಲಾ ವಿಷಯಗಳನ್ನು ನಮಗೆ ತೋರಿಸಿದ್ದಾನೆ. ಯಾವ ರೀತಿಯಾಗಿ ಪವಿತ್ರಾತ್ಮನ ಬರೋಣ ಹೇಗೆ ಆಯ್ತು, ಯಾವ ರೀತಿಯಾಗಿ ಆಯ್ತು, ಮತ್ತು ಪೇತ್ರನ ಪ್ರಸಂಗ ಅದು ಎಷ್ಟು ಪರಿಣಾಮಕಾರಿಯಾಗಿತ್ತು, ಪವಿತ್ರಾತ್ಮನ ಕೆಲಸ ಯಾವ ರೀತಿಯಾಗಿ ನಡೆಯಿತು. 3,000 ಜನ ಅವತ್ತು ನಂಬಿದ್ರು ಮತ್ತು ಅವತ್ತೇ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರು. ನೋಡ್ರಿ, ವಾಟ್ ಆನ್ ಅಮೇಸಿಂಗ್ ಥಿಂಗ್. 3,000 ಜನ ನೀರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರು ಅಂತ ಹೇಳಿ ನಾವು ಹೇಳಿದ್ರೆ, ಇಟ್ ಈಸ್ ನಾಟ್ ಎನ್ ಈಸಿ ಥಿಂಗ್ ಅಟ್ ಆಲ್. ಅದೊಂದು ಸಾಮಾನ್ಯ ವಿಷಯ ಅಂತ ಹೇಳಿ ನೀವು ತಿಳ್ಕೊಳ್ಬೇಡ್ರಿ. ಇಟ್ ವಾಸ್ ವೆರಿ 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 ಇಂಪಾರ್ಟೆಂಟ್ ಅಂಡ್ ವೆರಿ ವೆರಿ ಡಿಫಿಕಲ್ಟ್ ಆಲ್ಸೋ ಅಟ್ ದ ಸೇಮ್ ಟೈಮ್. ಆದ್ರೆ ಆಯ್ತು ಅಂತ ಹೇಳಿ ನಮ್ಗೆ ಅಲ್ಲಿ ಕಂಡು ಬರ್ತದೆ. ಆಮೇಲೆ ಏನೇನಾಯ್ತು ಅಂತಂದ್ರೆ, ಅವರು ರೊಟ್ಟಿ ಮುರಿಯುವುದರಲ್ಲಿ, ಸಹೋದರ ಅನ್ಯೋನ್ಯತೆಯಲ್ಲಿ, ಪ್ರಾರ್ಥಿಸುವುದರಲ್ಲಿ ನಿರತರಾಗಿದ್ರು ಎಂಬುದಾಗಿಯೂ ಸಹ ನಮ್ಗೆ ಹೇಳಲಾಗಿದೆ. ಆಮೇಲೆ ಪ್ರೀತಿ ಯಾವ ರೀತಿಯಾಗಿ ಸಭೆಯಲ್ಲಿ ತನ್ನ ಕೆಲಸ ಮಾಡಿತು ಎಂಬುದಾಗಿ ಅದು ಸಹ ನಾವು ನೋಡ್ತೀವಿ. ಈ ರೀತಿಯಾಗಿ ದೇವರು ಎಲ್ಲಾ ವಿಷಯಗಳನ್ನ ನಮ್ಗೆ ತೋರಿಸಿರುವಾಗ ಅವುಗಳನ್ನ ತಿಳ್ಕೊಂಡು ಅವುಗಳಿಗೆ ವಿಧೇಯರಾಗಿ ನಾವು ಜೀವಿಸಿ ಅದ್ಭುತವಾದಂತಹ ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡು ನಾವು ದೇವರ ಮಹಿಮೆಗಾಗಿ ಜೀವಿಸುವುದಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.